ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಮೇ 29, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನೂ ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೆಯದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಚಾತುರ್ಯ, ತಕ್ಷಣದ ನಿರ್ಧಾರ ಶಕ್ತಿ ಮತ್ತು ಉತ್ಸಾಹದಿಂದ ತಮ್ಮ ಗುರಿಗಳನ್ನು ಸಾಧಿಸಬಲ್ಲ ದಿನ. ಇಂದು ನಿಮ್ಮಲ್ಲಿ ಬುದ್ಧಿಶಕ್ತಿ ಪ್ರಬಲವಾಗಿದ್ದು ಹೊಸ ಯೋಚನೆಗಳು, ಗುರಿ ತಲುಪುವ ದಾರಿಗಳು ಮನಸ್ಸಿನಲ್ಲಿ ಉದಯಿಸುತ್ತವೆ. ಗುರುವಾರದ ಗುರುಗ್ರಹನ ಅನುಗ್ರಹದಿಂದ ನೀವು ಧರ್ಮ, ಜ್ಞಾನ ಮತ್ತು ಆಂತರಿಕ ಶಾಂತಿಯತ್ತ ಸ್ವಲ್ಪ ಹೆಚ್ಚಿನ ಗಮನ ಹರಿಸಬಹುದು. ಇದೊಂದು ಹೊಸ ಪ್ರಾರಂಭಕ್ಕೆ, ಶ್ರದ್ಧೆಯಿಂದ ವಿಚಾರ ವಿಮರ್ಶೆಗೆ ಹಾಗೂ ಚಿಂತನೆಗೆ ಸಕಾಲ. ನೀವು ಇತ್ತೀಚೆಗೆ ಮಾಡಿದ ಪ್ರಯತ್ನಗಳಿಗೆ ಇಂದು ಫಲ ದೊರೆಯಬಹುದು. ಹಿರಿಯರಿಂದ ಒಳ್ಳೆಯ ಸಲಹೆ, ಪ್ರೋತ್ಸಾಹ ಹಾಗೂ ಆಶೀರ್ವಾದ ದೊರೆಯುವ ಸಾಧ್ಯತೆ ಹೆಚ್ಚು. ವೀಕ್ಷಕರೇ, ನಿಮ್ಮ ಉದ್ಯೋಗ ಅಥವಾ ವ್ಯವಹಾರದ ವಿಚಾರಕ್ಕೆ ಬಂದರೆ, ಉದ್ಯೋಗದಲ್ಲಿ ಇಂದು ನಿಮ್ಮ ಚಾತುರ್ಯ, ಸಮಯ ನಿಯಂತ್ರಣ ಮತ್ತು ಆತ್ಮವಿಶ್ವಾಸ ಶ್ರೇಷ್ಠವಾಗಿದೆ. ಉನ್ನತ ಸ್ತರದ ವ್ಯಕ್ತಿಗಳೊಂದಿಗೆ ಸಂವಾದ, ಸಭೆಗಳು ಅಥವಾ ಪ್ರಸ್ತಾಪನೆಗಳ ಸಂದರ್ಭದಲ್ಲಿ ನಿಮ್ಮ ನಿರ್ವಹಣಾ ಶೈಲಿ ಗಮನ ಸೆಳೆಯಬಹುದು. ನಿಮಗೆ ಜವಾಬ್ದಾರಿಯ ಹೊಸ ನಿರ್ಣಯಗಳು ಸಿಕ್ಕೋದು ಅಥವಾ ಹಳೆಯ ಯೋಜನೆ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ವೃತ್ತಿ ಬದಲಿಗೆ ಯೋಚಿಸುತ್ತಿದ್ದವರು ಇಂದು ಕೆಲ ಸಂದರ್ಶನ ಅಥವಾ ಮಾಹಿತಿ ಸಿಗುವ ಸಾಧ್ಯತೆ ಇದೆ. ಆದರೆ ತೀರ್ಮಾನ ತಾಳ್ಮೆಯಿಂದ ತೆಗೆದುಕೊಳ್ಳುವುದು ಸೂಕ್ತ. ಉದ್ಯಮಿಗಳಿಗೆ ಇಂದು ವ್ಯವಹಾರ ವಿಸ್ತರಣೆ ಬಗ್ಗೆ ಚಿಂತನೆ ಮಾಡುವ, ಹಳೆಯ ಗ್ರಾಹಕರನ್ನು ಸಂಪರ್ಕಿಸುವ ಮತ್ತು ಲಾಭದಾಯಕ ಸಂಬಂಧಗಳನ್ನು ಪುನರುಜ್ಜೀವನಗೊಳಿಸುವ ಉತ್ತಮ ದಿನ. ಆದಾಗ್ಯೂ ಹೊಸ ಉದ್ದಿಮೆಗಳ ಬಗ್ಗೆ ಗಮನ ಕೊಟ್ಟು ಸಂಪೂರ್ಣ ಮಾಹಿತಿ ಪಡೆದುಕೊಂಡು ಮುಂದೆ ಸಾಗುವುದು ಸೂಕ್ತ. ವೀಕ್ಷಕರೇ, ಹಣಕಾಸಿನ ವಿಷಯದಲ್ಲಿ ಇವತ್ತು ಹಣಕಾಸಿನಲ್ಲಿ ಹೆಚ್ಚಿನ ಜವಾಬ್ದಾರಿತ್ವ ಅಗತ್ಯವಿದೆ. ಆದಾಯ ಮತ್ತು ಖರ್ಚುಗಳ ಬಗ್ಗೆ ವಿಶ್ಲೇಷಣೆ ಮಾಡಬೇಕು. ಕೆಲವು ನಿರೀಕ್ಷಿತ ಆದಾಯಗಳು ವಿಳಂಬವಾಗಬಹುದು, ಆದರೆ ಅದು ತಾತ್ಕಾಲಿಕ. ಹಿಂದಿನ ಕೆಲ ಹಣಕಾಸು ತೀರ್ಮಾನಗಳು ಇಂದು ಲಾಭ ತರಬಹುದು. ಹೊಸ ಹೂಡಿಕೆಗಳ ಬಗ್ಗೆ ಇಂದಿನ ದಿನ ಸ್ಪಷ್ಟತೆ ತರಲಾರದು, ಹೀಗಾಗಿ ಮುಂದೂಡುವುದು ಉತ್ತಮ. ಕುಟುಂಬ ಸಂಬಂಧಿತ ಖರ್ಚುಗಳು ಅಥವಾ ಮಕ್ಕಳ ವಿದ್ಯಾಭ್ಯಾಸ ಸಂಬಂಧಿತ ವೆಚ್ಚಗಳ ತೀರಿಕೆ ಸಾಧ್ಯ. ಸಾಲ ಅಥವಾ ಬಂಡವಾಳ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ವೀಕ್ಷಕರೇ, ಆರೋಗ್ಯದ ವಿಚಾರಕ್ಕೆ ಬಂದರೆ, ಇಂದು ದೇಹದ ತಾಪಮಾನ ನಿಯಂತ್ರಣ ಮತ್ತು ಮಾನಸಿಕ ಶಾಂತಿಯ ಬಗ್ಗೆ ವಿಶೇಷ ಕಾಳಜಿ ವಹಿಸಿ. ತಲೆನೋವು, ಹೊಟ್ಟೆ ಸಂಬಂಧಿತ ಅಸಮಾಧಾನ ಅಥವಾ ನರಮಂಡಲದ ಚಲನೆ ಸಂಬಂಧಿತ ಸಮಸ್ಯೆಗಳು ದೋಷಪೂರ್ಣ ಆಹಾರದಿಂದಾಗಬಹುದು. ಆಹಾರದಲ್ಲಿ ನಿಗಾ ವಹಿಸಿ. ಹೆಚ್ಚು ತಿನ್ನುವುದು, ತೀವ್ರ ಮಸಾಲೆಗಳಿಂದ ದೂರವಿರಿ. ಗುರುವಾರದ ಶುದ್ಧ ಶಾಖಾ ಆಹಾರ ಸೇವನೆ ಆರೋಗ್ಯದಲ್ಲಿ ಶ್ರೇಷ್ಠ ಫಲ ನೀಡಬಲ್ಲದು. ತುಳಸಿ ಅಥವಾ ಜೀರಿಗೆ ಜಲ ಸೇವನೆಯಿಂದ ದೇಹದ ಶುದ್ಧೀಕರಣವಾಗುತ್ತದೆ. ಮನಸ್ಸಿನಲ್ಲಿ ಗೊಂದಲವಿದ್ದರೆ ಧ್ಯಾನ, ಶಾಂತ ಸಂಗೀತ ಶ್ರವಣದಿಂದ ಶಮನ. ವೀಕ್ಷಕರೇ, ಕುಟುಂಬ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ, ಇಂದು ಸಂಬಂಧಗಳಲ್ಲಿ ಸ್ಪಷ್ಟ ಸಂವಹನದ ಅಗತ್ಯವಿದೆ. ಮನೆಯವರೊಂದಿಗೆ ಸಂವಾದ ನಡೆಸುವ ಸಂದರ್ಭಗಳು ಉದಯಿಸಬಹುದು. ನಿಮಗೆ ನಿಜವಾದ ಸ್ಪಂದನೆ ಬೇಕಾದರೆ ಸಹಾನುಭೂತಿಯ ಮನೋಭಾವನೆಯ ಅಗತ್ಯವಿದೆ. ಸಂಗಾತಿಯೊಂದಿಗೆ ಸಮಯ ಕಳೆಯುವುದು, ಮಕ್ಕಳ ಭವಿಷ್ಯಕ್ಕೆ ಸಂಬಂಧಿಸಿದ ನಿರ್ಧಾರಗಳ ಬಗ್ಗೆ ಚರ್ಚೆ ನಡೆಸುವುದು ಉತ್ತಮ. ಹಿರಿಯರ ಸಲಹೆ, ಆಶೀರ್ವಾದ ಇಂದು ಅತ್ಯಂತ ಪ್ರಭಾವಶಾಲಿಯಾಗಿ ಕೆಲಸ ಮಾಡಬಹುದು. ವಿವಾಹಿತರ ನಡುವೆ ಒತ್ತಡಗಳಿದ್ದರೆ ಪರಿಹಾರದ ದಾರಿ ಶಾಂತ ಚಿಂತನದಲ್ಲಿ ತಾನೇ ಉಂಟಾಗಬಹುದು. ವೀಕ್ಷಕರೇ, ನೀವು ಈ ಗುರುವಾರದ ಶಕ್ತಿಗೆ ಅನುಗುಣವಾಗಿ ಗುರುಗ್ರಹದ ಆಶೀರ್ವಾದ ಪಡೆಯಲು ನೀವು ವಿಷ್ಣು ಸಹಸ್ರನಾಮ ಪಠಣ ಅಥವಾ ದತ್ತಾತ್ರೇಯ ಆರಾಧನೆ ಮಾಡಬಹುದು. ಓಂ ಬೃಹಸ್ಪತಯೇ ನಮಃ ಎಂಬ ಬೀಜಮಂತ್ರವನ್ನು 108 ಬಾರಿ ಜಪಿಸುವುದು ಬುದ್ಧಿಶಕ್ತಿ, ಹಣಕಾಸು ನೆಮ್ಮದಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಕಾರಣವಾಗುತ್ತದೆ. ಪಿತೃತರ್ಪಣ, ಗುರುಪೂರ್ಣ ಭಕ್ತಿ ಮತ್ತು ಶುದ್ಧ ಬಣ್ಣದ ಹೂಗಳಿಂದ ಪೂಜೆ ಮಾಡುವುದು ಶುಭ. ಬ್ರಾಹ್ಮಣರಿಗೆ ಬಾಳೆಹಣ್ಣು, ಹಸಿ ತರಕಾರಿಗಳ ದಾನ ಮಾಡಿದರೆ ಹೆಚ್ಚು ಪೃಥ್ವಿ ತತ್ವ ಶುದ್ಧೀಕರಣವಾಗುತ್ತದೆ. ಅದೃಷ್ಟದ ಸಂಖ್ಯೆ 3.
ಈ ಸಂಖ್ಯೆ ಗುರುಗ್ರಹದ ಶಕ್ತಿ ಪ್ರತೀಕವಾಗಿದೆ. ಇದು ಜ್ಞಾನ, ದೃಷ್ಟಿ, ಮಾರ್ಗದರ್ಶನ ಮತ್ತು ಬುದ್ಧಿವಂತಿಕೆಯ ಸಂಕೇತ. ಈ ಸಂಖ್ಯೆಯ ಶಕ್ತಿಯು ನಿಮಗೆ ಜೀವನದಲ್ಲಿ ಸಮತೋಲನ ತರಬಲ್ಲದು. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಬುದ್ಧಿಶಕ್ತಿ, ಧಾರ್ಮಿಕತೆ ಮತ್ತು ಸಕಾರಾತ್ಮಕ ಶಕ್ತಿಯ ಸಂಕೇತವಾಗಿದೆ. ಇವತ್ತಿನ ದಿನ ಈ ಬಣ್ಣವನ್ನು ಧರಿಸುವುದು ಅಥವಾ ಹಳದಿಯಿಂದ ಪೂಜೆ ಮಾಡುವುದು ನಿಮ್ಮ ಮನಸ್ಸಿಗೆ ಶುದ್ಧತೆಯನ್ನು ನೀಡುತ್ತದೆ. ಶುಭ ಸಮಯ ಬೆಳಗ್ಗೆ 9:15 ರಿಂದ ಬೆಳಗ್ಗೆ 11:15. ಈ ಸಮಯದ ಅವಧಿಯಲ್ಲಿ ನೀವು ಮಹತ್ವದ ನಿರ್ಧಾರ, ದೇವತಾ ಆರಾಧನೆ, ಉದ್ಯೋಗ ಸಂಬಂಧಿತ ಚಟುವಟಿಕೆ ಅಥವಾ ಆರೋಗ್ಯ ಪರಿಹಾರ ಕ್ರಮ ಕೈಗೊಳ್ಳಬಹುದು. ಈ ಹೊತ್ತಿನಲ್ಲಿ ನಕ್ಷತ್ರಗಳು ಉತ್ತಮ ಅನುಗ್ರಹವನ್ನು ನೀಡುತ್ತವೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ತಮ್ಮ ಧೈರ್ಯ, ತಾಳ್ಮೆ ಮತ್ತು ನಿರ್ಧಾರ ಶಕ್ತಿಯಿಂದ ದಿನವನ್ನು ಯಶಸ್ವಿಯಾಗಿ ಮುನ್ನಡೆಸಬಲ್ಲದು. ಗುರುವಾರದ ಬೃಹಸ್ಪತಿಯ ಪ್ರಭಾವದಿಂದ ಧಾರ್ಮಿಕ ಮನೋಭಾವನೆ, ಹೊಸ ಕಲಿಕೆಯ ಆಸಕ್ತಿ ಮತ್ತು ಜ್ಞಾನ ಸಂಪಾದನೆಗೆ ಅನುವು ಸಿಗಲಿದೆ. ನಿಮ್ಮ ಭಾವನೆಗಳ ಮೇಲೆ ಹಿಡಿತ ವಹಿಸಿ ಕೌಟುಂಬಿಕ ತೊಡಕುಗಳನ್ನು ಸಹನೆಪೂರ್ವಕವಾಗಿ ಪರಿಹರಿಸಿ. ಇಂದಿನ ದಿನ ಶಾಂತ ಚಿಂತನೆಗೆ, ಪೂರ್ವ ತಯಾರಿ ಹಾಗೂ ಹೊಸ ಯೋಜನೆಗಳ ಕುರಿತು ಯೋಚಿಸಲು ಅತ್ಯಂತ ಸೂಕ್ತ. ಹಿರಿಯರಿಂದ ಸಮ್ಮಾನ, ಗುರುಗಳಿಂದ ಮಾರ್ಗದರ್ಶನ ದೊರೆಯಬಹುದು. ಇಂದು ನೀವು ನಿಶ್ಚಿತ ಗುರಿಗಳನ್ನು ಹೊಂದಿ ಕ್ರಮಬದ್ಧವಾಗಿ ಮುನ್ನಡೆಯಬೇಕು. ಆತ್ಮವಿಶ್ವಾಸದಲ್ಲಿ ಪ್ರಬಲ ಬದಲಾವಣೆ ಕಾಣಬಹುದು. ವೀಕ್ಷಕರೇ, ನಿಮ್ಮ ಉದ್ಯೋಗ ಅಥವಾ ವೃತ್ತಿ ಬದುಕು ಇಂದು ವೃಷಭ ರಾಶಿಯ ಉದ್ಯೋಗಸ್ಥರಿಗೆ ಇಂದು ಮೇಲಧಿಕಾರಿಗಳ ಗಮನ ಸೆಳೆಯುವ ಅವಕಾಶ. ನೀವು ತೋರಿಸುವ ಪ್ರಾಮಾಣಿಕತೆ, ಶ್ರಮ ಮತ್ತು ಶಿಸ್ತಿನಿಂದ ಕಾರ್ಯಕ್ಷಮತೆ ಉತ್ತಮವಾಗುತ್ತದೆ. ಕೆಲವರಿಗೆ ವಿಶೇಷ ಪ್ರಾಜೆಕ್ಟ್ ಅಥವಾ ಸುದೀರ್ಘ ಸಂವಾದದ ಫಲವಾಗಿ ಹೊಸ ಹೊಣೆಗಾರಿಕೆ ಲಭ್ಯವಾಗಬಹುದು. ವೃತ್ತಿಯಲ್ಲಿ ಸ್ಥಿರತೆ ಮತ್ತು ಸುದೀರ್ಘ ಯೋಜನೆಗಳ ಪ್ರಾರಂಭಕ್ಕೆ ಇದು ಸೂಕ್ತ ದಿನ. ಹಳೆಯ ಕೆಲಸದ ಫಲ ಇಂದೇ ಕಾಣಿಸಬಹುದು. ಬದಲಾವಣೆ ಬಯಸುವವರಿಗೆ ಸಂದರ್ಶನ ಅಥವಾ ವರ್ಗಾವಣೆ ಕುರಿತು ಶುಭ ಸುದ್ದಿ ಬರುವ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ನಿರ್ವಹಣಾ ಸಾಮರ್ಥ್ಯ, ಲೆಕ್ಕಪತ್ರ ಪರಿಶೀಲನೆ ಹಾಗೂ ಹೊಸ ತಂತ್ರಗಳು ಯಶಸ್ಸು ತರುತ್ತವೆ. ಸಹಪಾಲುದಾರರೊಂದಿಗೆ ಸದೃಢ ಸಂವಾದ ಅಗತ್ಯ. ಹಣಕಾಸು ವಿಚಾರದಲ್ಲಿ ಇಂದಿನ ದಿನ ಹಣಕಾಸಿನಲ್ಲಿ ಸಮತೋಲಿತ ನೀತಿ, ವಿವೇಕ ಹಾಗೂ ಸರಿಯಾದ ಯೋಜನೆ ಅಗತ್ಯ. ಆಕಸ್ಮಿಕ ಖರ್ಚುಗಳ ಹಿನ್ನೆಲೆಯಲ್ಲಿ ನಿಮ್ಮ ನಿಯಮಿತ ವೆಚ್ಚವನ್ನು ಮಿತಿಗೊಳಿಸಬೇಕು. ವಾಸ್ತು ಸಂಬಂಧಿತ ಖರ್ಚು ಅಥವಾ ಕುಟುಂಬದ ಆರೋಗ್ಯಕ್ಕಾಗಿ ಅನಿರೀಕ್ಷಿತ ಖರ್ಚು ಸಂಭವಿಸಬಹುದು. ಹಳೆಯ ಹೂಡಿಕೆಗಳಿಂದ ಲಾಭ ಅಥವಾ ಬಡ್ಡಿ ಹಣ ಬಂದೀತು. ಆದರೂ ಹೊಸ ಬಂಡವಾಳ ಹೂಡಿಕೆ ಅಥವಾ ಸಾಲದ ವ್ಯವಹಾರಗಳನ್ನು ಮುಂದೂಡುವುದು ಉತ್ತಮ. ಬೃಹಸ್ಪತಿಯ ಅನುಗ್ರಹದಿಂದ ಪೂರ್ವಜರಿಂದ ಬಂದ ಆಸ್ತಿ ಸಂಬಂಧಿತ ತೀರ್ಮಾನಗಳು ಲಾಭದಾಯಕ. ಆರೋಗ್ಯದ ವಿಚಾರದಲ್ಲಿ ಇಂದಿನ ದಿನ ಆರೋಗ್ಯದಲ್ಲಿ ಜೀರ್ಣಕ್ರಿಯೆ, ಗ್ಯಾಸ್ಟ್ರಿಕ್ ಅಥವಾ ಆಹಾರದ ನಿಯಮ ಪಾಲನೆ ಇಲ್ಲದಿದ್ದರೆ ಸಮಸ್ಯೆಗಳು ಕಾಣಬಹುದು. ಹೀಟು ಅಥವಾ ಬಾಯಾರಿಕೆಗೆ ಸಂಬಂಧಿಸಿದ ತೊಂದರೆಗಳು ಅಲ್ಪಮಾನವಾಗಿದ್ದರೂ ನಿರ್ಲಕ್ಷ್ಯ ಮಾಡಬೇಡಿ. ದೈಹಿಕವಾಗಿ ತೀವ್ರ ಶ್ರಮದ ಅಗತ್ಯವಿರುವ ದಿನವಲ್ಲ. ಹಗುರವಾದ ವ್ಯಾಯಾಮ, ಪ್ರಾಣಾಯಾಮ ಹಾಗೂ ಹಸಿರು ತರಕಾರಿ ಸೇವನೆ ಆರೋಗ್ಯದಲ್ಲಿ ಸುಧಾರಣೆಗೆ ನೆರವಾಗಬಹುದು. ಗುರುವಾರದ ಆಧ್ಯಾತ್ಮಿಕ ಶುದ್ಧತೆ ಶರೀರದಲ್ಲಿ ಶಕ್ತಿಯ ಹರಿವಿಗೆ ಕಾರಣವಾಗುತ್ತದೆ. ಕುಟುಂಬ ಮತ್ತು ಸಂಬಂಧಗಳಲ್ಲಿ ಇಂದು ಕುಟುಂಬದಲ್ಲಿ ನಿಮಗೆ ಗೌರವ ಹೆಚ್ಚಾಗುತ್ತದೆ. ಹಿರಿಯರ ಸಲಹೆಗೆ ಕಿವಿಗೊಟ್ಟು ನಡೆದುಕೊಳ್ಳುವುದರಿಂದ ಎಲ್ಲರ ಸಮಾಧಾನ ದೊರೆಯುತ್ತದೆ. ಮಕ್ಕಳ ವಿದ್ಯಾಭ್ಯಾಸ ಸಂಬಂಧಿತ ವಿಚಾರಗಳಲ್ಲಿ ನಿರ್ಧಾರ ಬೇಕಾದ ದಿನವಿದು. ಸಂಗಾತಿಯೊಂದಿಗೆ ಆರ್ಥಿಕ ವಿಷಯಗಳು ಅಥವಾ ಕುಟುಂಬದ ಯೋಜನೆಗಳ ಬಗ್ಗೆ ಗಂಭೀರ ಸಂವಾದ ಸಾಧ್ಯ. ಅಪ್ರತೀಕ್ಷಿತ ಅತಿಥಿಗಳ ಆಗಮನ, ಪೂಜಾ ಕಾರ್ಯಕ್ರಮ ಅಥವಾ ಜಾತಕ ಪರೀಕ್ಷೆಯಂತಹ ವಿಚಾರಗಳು ಮನೆ ವಾತಾವರಣವನ್ನು ಪಾವನಗೊಳಿಸುತ್ತವೆ. ಮಿತ್ರರೊಂದಿಗೆ ದೂರದ ಸಂವಾದದಿಂದ ಸಂಬಂಧ ಪುನಶ್ಚೇತನವಾಗಬಹುದು. ವೀಕ್ಷಕರೇ, ನೀವು ಇಂದು ಗುರುವಾರದ ಬೃಹಸ್ಪತಿ ಪ್ರಭಾವದಿಂದ ಗುರುಸ್ಮರಣೆ, ಧರ್ಮಚಿಂತನೆ ಹಾಗೂ ವಿದ್ಯಾಭ್ಯಾಸಕ್ಕೆ ಆದ್ಯತೆ ನೀಡಿದರೆ ಶ್ರೇಷ್ಠ ಫಲ ದೊರೆಯುತ್ತದೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಎಂಬ ಶ್ಲೋಕವನ್ನು 57 ಬಾರಿ ಪಠಿಸಿರಿ. ಬಸವನಿಗೆ ಅಥವಾ ಗುರುಪೀಠದಲ್ಲಿ ಕೆಂಪು ಹೂವಿನ ಪುಷ್ಪ ಅರ್ಪಿಸಿ. ಅರಸಿನ ನೀರಿನಿಂದ ಸ್ನಾನ ಮಾಡಿ ತಿಲಗೋಡಿ ಭತ್ತದ ಪಾಯಸವನ್ನು ದಾನ ಮಾಡಿ. ಗುರುದೇವರಿಗೆ ಹಳದಿ ಬಟ್ಟೆ ಅಥವಾ ಬಾಳೆಹಣ್ಣು ಸಮರ್ಪಣೆ ಅತ್ಯಂತ ಪವಿತ್ರ. ಗುರುವಾರದ ದಿನ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಶಿಷ್ಯರು ಗುರುಪರಂಪರೆಯ ಸ್ಮರಣೆ ಮಾಡುವ ಮೂಲಕ ಜ್ಞಾನ ಬೆಳವಣಿಗೆಗೆ ದಾರಿ ತೆರೆದಿಡಬಹುದು. ಅದೃಷ್ಟದ ಸಂಖ್ಯೆ 3. ಇದು ಬೃಹಸ್ಪತಿಯ ಸಂಕೇತ, ಜ್ಞಾನ, ಮಾರ್ಗದರ್ಶನ ಮತ್ತು ಸತ್ಯದ ಪ್ರತೀಕ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ಒಳ್ಳೆಯ ಮಾರ್ಗಗಳು ತೆರೆಯುತ್ತವೆ. ಶಿಕ್ಷಣ, ಅಧ್ಯಯನ ಮತ್ತು ವಿವೇಕದ ಬೆಳವಣಿಗೆಗೆ ಅನುಕೂಲ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಈ ದಿನದ ಶುದ್ಧತೆ, ಶಕ್ತಿಯ ಬೆಳಕು, ಜ್ಞಾನ ಮತ್ತು ಧರ್ಮ ಪ್ರಜ್ಞೆಗೂ ಪ್ರತೀಕ. ಈ ಬಣ್ಣದ ಉಡುಗೆ ಅಥವಾ ಹಳದಿ ಪುಷ್ಪದ ಬಳಕೆ ಶುಭದಾಯಕ.
ಮನಸ್ಸಿನಲ್ಲಿ ಉತ್ಸಾಹ ಮತ್ತು ಆಧ್ಯಾತ್ಮಿಕ ಶುದ್ಧತೆ ತರಬಹುದು. ಶುಭ ಸಮಯ ಬೆಳಗ್ಗೆ 9:15 ರಿಂದ ಬೆಳಗ್ಗೆ 11 ಗಂಟೆರ ತನಕ. ಈ ಸಮಯದಲ್ಲಿ ಜ್ಞಾನಪ್ರದ ಕಾರ್ಯಗಳು, ಪೂಜಾಕ್ರಮ, ವ್ಯವಹಾರ ಸಂಬಂಧಿತ ಆರಂಭಗಳು ಹಾಗೂ ಗುರು ಸಂಬಂಧಿತ ಉಪಾಸನೆ ಹೆಚ್ಚು ಫಲಕಾರಿಯಾಗುತ್ತವೆ. ಹೊಸ ಪ್ರಾರಂಭಗಳಿಗೂ ಈ ಸಮಯವು ಶುಭ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ಬುದ್ಧಿಮತ್ತೆ, ಸಂವಹನ ಕೌಶಲ ಮತ್ತು ಚುರುಕಿನ ಮೂಲಕ ಪ್ರಗತಿಯ ದಾರಿ ತೆರೆಯಲಿದ್ದಾರೆ. ಗುರುವಾರದ ಗ್ರಹ ಸನ್ನಿವೇಶವು ನಿಮ್ಮ ಮಾತು, ಲಿಖಿತ ಕೆಲಸ ಮತ್ತು ಸಂಬಂಧಗಳ ಮೇಲೆ ವಿಶೇಷ ಪ್ರಭಾವ ಬೀರುತ್ತದೆ. ಹೊಸ ಕಲಿಕೆ, ಹೊಸ ಸಂಪರ್ಕ ಹಾಗೂ ಚಿಂತನಶೀಲ ಚಟುವಟಿಕೆಗಳಿಗಾಗಿ ಇದು ಉತ್ತಮ ದಿನವಾಗಿದೆ. ಇಂದು ಕೆಲವು ಅಸ್ಪಷ್ಟತೆಗಳು ಅಥವಾ ಮನಸ್ಸಿನ ಗೊಂದಲ ಉಂಟಾಗಬಹುದು, ಆದರೆ ಬುದ್ಧಿಯ ಜೊತೆಗೆ ಭಾವನೆಗಳನ್ನು ಸಮತೋಲನದಲ್ಲಿಟ್ಟುಕೊಂಡರೆ ಬಹಳ ಉತ್ತಮ ಫಲಿತಗಳನ್ನು ಪಡೆಯಬಹುದು. ಹೆಚ್ಚು ಮಾತನಾಡುವುದಕ್ಕಿಂತ ಸ್ಪಷ್ಟವಾಗಿ ಹಾಗೂ ಸೂಕ್ಷ್ಮವಾಗಿ ಮಾತನಾಡುವುದು ಪ್ರಯೋಜನಕಾರಿಯಾಗುತ್ತದೆ. ವೀಕ್ಷಕರೇ, ನಿಮ್ಮ ಉದ್ಯೋಗ ಅಥವಾ ವೃತ್ತಿ ಜೀವನದ ವಿಚಾರಕ್ಕೆ ಬಂದರೆ, ಉದ್ಯೋಗದಲ್ಲಿ ಹೊಸ ಪ್ರಾಜೆಕ್ಟ್ಗಳಿಗೆ ಚಾಲನೆ ನೀಡಲು ಸುದಿನ. ನಿಮ್ಮ ವಿನೂತನ ಆಲೋಚನೆಗಳು, ಪ್ರಸ್ತುತೀಕರಣ ಕೌಶಲಗಳು ಹಾಗೂ ಗಮನ ಸೆಳೆಯುವ ಶೈಲಿ ಮೇರೆಯ ಮೇಲೆ ಇರುತ್ತದೆ. ಸಹೋದ್ಯೋಗಿಗಳ ಜೊತೆ ಉತ್ತಮ ಸಂವಾದ ಮತ್ತು ಸಹಕಾರದಿಂದ ಕಾರ್ಯಕ್ಷಮತೆ ಹೆಚ್ಚಾಗುತ್ತದೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಇಂದು ಸಂದರ್ಶನ, ಪತ್ರ ವ್ಯವಹಾರ ಅಥವಾ ಸಂಪರ್ಕದ ಸುಯೋಗ. ನಿಮ್ಮ ಸಿದ್ಧತೆಯು ತಾಂತ್ರಿಕ ಜ್ಞಾನ ಮತ್ತು ನೈಜ ಅನುಭವದ ಸಮನ್ವಯದಿಂದ ಶ್ರೀಮಂತವಾಗಿರಲಿ. ವ್ಯಾಪಾರಿಗಳಿಗೆ ಹೊಸ ವ್ಯವಹಾರ ಮಾದರಿ ಅಥವಾ ಗುತ್ತಿಗೆ ಬಗ್ಗೆ ಚಿಂತನೆಗಳು ಮುಖ್ಯವಾಗುತ್ತವೆ. ಗ್ರಾಹಕರ ಜೊತೆ ಸ್ಪಷ್ಟ ಸಂವಾದ ಮತ್ತು ಹೆಚ್ಚು ಸ್ಪಷ್ಟತೆ ನೀಡುವ ಮಾರ್ಕೆಟಿಂಗ್ ಪ್ರಯತ್ನ ಇಂದು ಯಶಸ್ವಿಯಾಗಬಹುದು. ಹಣಕಾಸು ವಿಷಯಕ್ಕೆ ಬಂದರೆ, ಇಂದು ಮಿತವ್ಯಯ ಹಾಗೂ ಸೂಕ್ತ ಯೋಜನೆಯು ಹಣಕಾಸಿನಲ್ಲಿ ಶ್ರೇಷ್ಠ. ಮೊತ್ತದಲ್ಲಿಯೇ ಲಾಭ ಕಾಣುವ ಪ್ರಯತ್ನಕ್ಕಿಂತ ದೀರ್ಘಕಾಲಿಕ ಯೋಜನೆಗಳಿಗೆ ಆಸಕ್ತರಾಗುವುದು ಒಳಿತು. ಹಳೆಯ ಸಾಲಗಳನ್ನು ತೀರಿಸಲು ಅಥವಾ ಹಣಕಾಸು ದಾಖಲೆಗಳನ್ನು ಸರಿಪಡಿಸಲು ಇದು ಸದುಪಯೋಗಿ ದಿನ. ಕೆಲವು ಮಿಥುನ ರಾಶಿಯವರಿಗೆ ಇಂದು ಸಣ್ಣ ಲಾಭವೊಂದು ಬರುತ್ತದೆ, ಆದರೆ ಅದನ್ನು ಖರ್ಚು ಮಾಡುವ ಬದಲು ಉಳಿತಾಯದತ್ತ ದಾರಿ ಹರಿಸಲು ಯೋಗ್ಯ ದಿನ. ಚಿಟ್ ಫಂಡ್ ಅಥವಾ ಸಮೂಹ ಹೂಡಿಕೆಗಳಲ್ಲಿ ಜಾಗರೂಕತೆ ಅಗತ್ಯ. ಗುಪ್ತ ಮಾಹಿತಿಗಳೊಂದಿಗೆ ವ್ಯವಹರಿಸಬೇಕಾದರೆ ವಿಶ್ವಾಸಾರ್ಹ ವ್ಯಕ್ತಿಗಳನ್ನೇ ಆರಿಸಿ. ಆರೋಗ್ಯದ ಬಗ್ಗೆ ಮಾತನಾಡಿದರೆ, ಇಂದು ನಿಮ್ಮ ಉಸಿರಾಟದ ವ್ಯವಸ್ಥೆ, ಗಂಟಲು ಸಮಸ್ಯೆ ಅಥವಾ ಶೀತ ಜ್ವರಕ್ಕೆ ಸಂಬಂಧಿಸಿದ ಅಸ್ವಸ್ಥತೆಯ ಬಗ್ಗೆ ಎಚ್ಚರಿಕೆ ಇರಲಿ. ತಂಪಾದ ಹವಾಮಾನ ಅಥವಾ ಹವಾಮಾನ ಬದಲಾವಣೆಯ ಪರಿಣಾಮದಿಂದ ತೊಂದರೆ ಆಗುವ ಸಾಧ್ಯತೆ ಇದೆ. ಮನಸ್ಸು ಹೆಚ್ಚು ಚಂಚಲವಾಗಬಹುದು. ಗುರುವಾರದ ದಿನದಲ್ಲಿ ಧ್ಯಾನ, ಸತ್ಶ್ರವಣ ಅಥವಾ ಸುಸಂಸ್ಕೃತ ಭಾಷಣಗಳ ಅನುಸಂಧಾನದಿಂದ ಮನಃಶಾಂತಿ ದೊರೆಯಬಹುದು. ಬೆಳಿಗ್ಗೆ ಹಸಿವಿಲ್ಲದೆ ಊಟ ಮಾಡುವುದನ್ನು ತಪ್ಪಿಸಿ ಆಹಾರ ನಿಯಮ ಪಾಲನೆ ಮುಖ್ಯ. ವೈಯಕ್ತಿಕ ಶ್ರದ್ಧೆಯಿಂದ ಯೋಗ, ಪ್ರಾಣಾಯಾಮ ಮತ್ತು ಬೆಳಗಿನ ತಾಜಾ ಗಾಳಿ ಸೇವನೆ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯದಲ್ಲಿ ಉತ್ತಮ ಸಮತೋಲನ ತರುತ್ತದೆ. ಕುಟುಂಬ ಮತ್ತು ಸಂಬಂಧಗಳ ವಿಷಯದಲ್ಲಿ, ಇಂದು ಸಂಬಂಧಗಳಲ್ಲಿ ಸ್ಪಷ್ಟ ಸಂವಹನ ಹಾಗೂ ಸಮಾನ ಗೌರವ ಮುಖ್ಯ. ಪತಿಯೊಂದಿಗೆ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳುವುದು, ಮನೆಯ ಒಳಗಿನ ಪ್ರಸ್ತಾಪಗಳನ್ನು ವಿನಯದಿಂದ ಚರ್ಚಿಸುವುದು ಶುಭ ಫಲ ನೀಡುತ್ತದೆ. ಅಭಿವೃದ್ಧಿಯ ಚರ್ಚೆಗಳು, ಮಕ್ಕಳ ಭವಿಷ್ಯಕ್ಕೆ ಸಂಬಂಧಿಸಿದ ನಿರ್ಧಾರಗಳು ಇಂದು ಪೋಷಕರ ಮೂಲಕ ಪ್ರಭಾವಿತರಾಗಬಹುದು. ಹಿರಿಯರ ಸಲಹೆ ಹಾಗೂ ಅನುಭವವನ್ನು ಗೌರವದಿಂದ ಸ್ವೀಕರಿಸಿ. ಸ್ನೇಹಿತರು ಅಥವಾ ಸಹೋದ್ಯೋಗಿಗಳೊಂದಿಗೆ ಸಂಭಾಷಣೆಯಲ್ಲಿ ಎಚ್ಚರಿಕೆ ಇರಲಿ. ಮಾತು ತಪ್ಪಾಗಿ ಅರ್ಥವಾಯಿಸದಂತೆ ಜಾಗರೂಕತೆ ಇರಲಿ. ವೀಕ್ಷಕರೇ, ನೀವು ಇಂದು ಗುರುವಾರದ ದಿವಸವಾಗಿದೆ. ಗುರುಗ್ರಹನ ಪ್ರಭಾವವನ್ನು ಬಲಗೊಳಿಸಲು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಿ. ಗುರುಬ್ರಹ್ಮನ ತತ್ವವನ್ನು ಸ್ಮರಿಸಿ ಹಳದಿ ಬಟ್ಟೆ, ಬಾಳೆಹಣ್ಣು, ಉಡಿಯಲು ಹಾಲು ಅಥವಾ ಚಣದ ದಾನ ಮಾಡುವುದು ಒಳಿತು. ನಿಮ್ಮ ಗುರುಗಳ ಅಥವಾ ಶಿಕ್ಷಕರ ಸೇವೆಯನ್ನು ನೆನೆಸಿ ಅವರ ಪಾದ ಸೇವೆಯನ್ನು ಹಾರೈಸಿ. ಭಗವಾನ್ ದತ್ತಾತ್ರೇಯ ಅಥವಾ ಶ್ರೀರಾಘವೇಂದ್ರ ಸ್ವಾಮಿಗಳ ಸ್ಮರಣೆ, ಪಂಚವಣಿ, ನಾರಾಯಣ ಉಪಾಸನೆ ಇವು ಇಂದು ಉತ್ತಮ ಶಕ್ತಿಯನ್ನು ಒದಗಿಸುತ್ತವೆ. ಜಪಿಸಬಹುದಾದ ಮಂತ್ರ ಓಂ ಗುರುವೇ ನಮಃ ಅಥವಾ ಓಂ ಬೃಹಸ್ಪತಯೇ ನಮಃ. ಈ ಮಂತ್ರವನ್ನು 108 ಬಾರಿ ಜಪಿಸಿ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಬುದ್ಧಿವಂತಿಕೆ, ಕಲಿಕೆ, ಗುರಿ ಹಾಗೂ ಶ್ರದ್ಧೆಯ ಪ್ರತೀಕವಾಗಿದೆ. ನಿಮಗೆ ಗುರುವಾರದ ದಿನದಲ್ಲಿ ಗುರುಗ್ರಹನ ಪ್ರಭಾವ ಹೆಚ್ಚಿಸಲು ಸಹಕಾರಿಯಾಗಿದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಜ್ಞಾನ, ಶುದ್ಧತೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ಸಂಕೇತವಾಗಿದೆ. ಈ ಬಣ್ಣದ ಉಡುಪು, ಹಳದಿ ಹೂವಿನ ಪೂಜೆ ಅಥವಾ ಹಳದಿ ತಿಲಕ ಧಾರಣ ಶುಭ. ಶುಭ ಸಮಯ ಬೆಳಗ್ಗೆ 11:55 ರಿಂದ ಮಧ್ಯಾಹ್ನ 1:25 ರವರೆಗೆ.
ಈ ಸಮಯದಲ್ಲಿ ನೀವು ಉದ್ಯೋಗ, ಹಣಕಾಸು, ಮನೆ ಅಥವಾ ಸಂಬಂಧಿತ ವಿಷಯಗಳಲ್ಲಿ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ದೇವಾರಾಧನೆ, ಹಣಕಾಸು ವ್ಯವಹಾರ ಹಾಗೂ ಗೃಹ ಕಾರ್ಯಗಳಿಗೆ ಇದು ಅತ್ಯುತ್ತಮ ಮುಹೂರ್ತ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಶಿವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ಭಾವನೆಗಳ ಆಳದಿಂದ ಹೊರಬಂದು ತರ್ಕಬದ್ಧತೆ ಹಾಗೂ ಸ್ಥಿರ ಚಿಂತನೆಯೊಂದಿಗೆ ದಿನವನ್ನು ಸಾಗಿಸುವ ಅಗತ್ಯವಿದೆ. ಈ ಗುರುವಾರದ ಗುರುಗೃಹ ಪ್ರಭಾವ ನಿಮ್ಮಲ್ಲಿ ಆಧ್ಯಾತ್ಮ ಚಿಂತನ, ಜ್ಞಾನ, ಪಾರಾಪ್ತಿ ಹಾಗೂ ಮಾನಸಿಕ ಸ್ಥೈರ್ಯವನ್ನು ತರುತ್ತದೆ. ಇಂದಿನ ದಿನ ನಿಷ್ಠೆ, ಧೈರ್ಯ ಹಾಗೂ ಸಮರ್ಥ ನಿರ್ಣಯಗಳ ದಿನ. ಇತ್ತೀಚೆಗೆ ಎದುರಾದ ಸಂಕಷ್ಟಗಳಿಗೆ ಹೊಸ ಪರಿಹಾರಗಳ ಬಾಗಿಲು ತೆರೆದುಕೊಳ್ಳಬಹುದು. ನಿಮ್ಮ ಆಂತರಿಕ ಶಕ್ತಿಯ ಮೇಲೆ ನಂಬಿಕೆ ಇಟ್ಟು ನಯವಾಗಿ ಆದರೆ ದೃಢವಾಗಿ ನಡೆದುಕೊಳ್ಳಿ. ಮನಸ್ಸಿನ ಸ್ಪಷ್ಟತೆ ನಿಮ್ಮ ಮುಂದಿನ ದಾರಿಯ ಬೆಳಕಾಗಲಿದೆ. ಹಳೆಯ ಗೆಳೆಯರೊಂದಿಗೆ, ಕುಟುಂಬದವರೊಂದಿಗೆ ಮಾತನಾಡುವ ಅವಕಾಶ ನಿಮಗೆ ಆಂತರಿಕ ಸಂತೋಷ ನೀಡಲಿದೆ. ಮೌನವಾದ ಮನಸ್ಸಿಗೆ ಶಬ್ದದ ಶಾಂತಿಯಾಗಿ ಪರಿವರ್ತನೆಯ ದಿನವಿದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನವೀನ ಕಲಿಕೆಗಳ ಅವಶ್ಯಕತೆ ಎದುರಾಗಬಹುದು. ಅಧಿಕೃತ ವರದಿ, ಪ್ರಸ್ತಾವನೆ ಅಥವಾ ಯಾವುದೇ ಜವಾಬ್ದಾರಿಯ ಕಾರ್ಯದಲ್ಲಿ ಇವತ್ತು ತಪ್ಪಿಲ್ಲದ ಶ್ರದ್ಧೆ ಅಗತ್ಯ. ನಿಮ್ಮ ಶ್ರಮದ ಪ್ರತಿಫಲವಾಗಿ ಹಿರಿಯರಿಂದ ಗುರುತು ಸಿಗುವ ಸಾಧ್ಯತೆ ಇದೆ. ಕಲೆಯ ಕ್ಷೇತ್ರದಲ್ಲಿ ಇರುವವರು ತಮ್ಮ ಪ್ರತಿಭೆಯನ್ನು ಇತರರ ಮುಂದೆ ಮಂಡನೆ ಮಾಡುವ ಅವಕಾಶ ಪಡೆಯಬಹುದು. ಗುರುದೇವತೆ ಶಕ್ತಿಯ ಪ್ರಭಾವದಿಂದ ವಿದ್ಯಾರ್ಥಿಗಳು, ಶಿಕ್ಷಕರು, ಉಪದೇಶಕರಿಗೆ ವಿಶೇಷ ಪ್ರೋತ್ಸಾಹ. ಉದ್ಯಮಿಗಳಿಗಂತೂ ಹೊಸ ಗ್ರಾಹಕರು, ಹೊಸ ಬ್ಲೂ ಪ್ರಿಂಟ್ಗಳು, ಹೊಸ ವ್ಯವಹಾರ ಯೋಜನೆಗಳಿಗೆ ಇಂದು ಶುಭ ಆರಂಭ. ಹೂಡಿಕೆಗಳ ಬಗ್ಗೆ ಸ್ಪಷ್ಟ ಪ್ಲಾನ್ ಮಾಡುವುದು ಲಾಭದಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಸಾಧ್ಯ. ನೀವು ಪೂರ್ವದಲ್ಲಿ ಬಿತ್ತಿದ್ದ ಧೈರ್ಯ ಹಾಗೂ ಶ್ರಮದ ಫಲವಾಗಿ ಇಂದು ಹಣದ ಆಗಮನ ಸಾಧ್ಯ. ಆರ್ಥಿಕ ನಿರ್ಧಾರಗಳಲ್ಲಿ ಗುರುಮಂತ್ರಣೆ, ಹಿರಿಯರ ಸಲಹೆ ಶ್ರೇಷ್ಠ. ದಾನ, ದಕ್ಷಿಣೆ, ಪುಣ್ಯಕರ್ಮಗಳಲ್ಲಿ ಹಣದ ಬಳಕೆಯಾದರೂ ಅದು ಉತ್ಸಾಹದೊಂದಿಗೆ ಕೂಡಿರಲಿ. ಇಂದು ತಾಂತ್ರಿಕ ಅಥವಾ ಶಿಕ್ಷಣ ಕ್ಷೇತ್ರಕ್ಕೆ ಹಣ ಹೂಡಿದರೆ ಉಜ್ವಲ ಫಲವಿದೆ. ಹಾಲಿ ಸಾಲದ ಭಾರ ಹೀಗಿತ್ತೆಂದು ಚಿಂತೆ ಮಾಡುವುದಕ್ಕಿಂತ ಅದರ ಪಾವತಿಗೆ ಸೌಲಭ್ಯ ಕಲ್ಪಿಸುವ ಯುಕ್ತಿಗಳು ಇಂದು ಬೆಳೆಯಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೇಹ ಮತ್ತು ಮನಸ್ಸಿಗೆ ಸಮತೋಲನದ ಅಗತ್ಯವಿದೆ. ನಿದ್ರೆ ಕೊರತೆ, ಅನಿಯಮಿತ ಆಹಾರ ಈ ದಿನದ ಆರೋಗ್ಯದಲ್ಲಿ ತೊಂದರೆ ಉಂಟು ಮಾಡಬಹುದು. ಸಕಾಲದ ಆಹಾರ ಮತ್ತು ನಿಗದಿತ ವಿಶ್ರಾಂತಿ ಅಗತ್ಯ. ಮೂತ್ರನಾಳಿ, ಹೊಟ್ಟೆ ಅಥವಾ ನೆರೆ ಸಂಬಂಧಿತ ಅಂಗಾಂಗಗಳಿಗೆ ಜಾಗರೂಕತೆ ಇರಲಿ. ಆದಷ್ಟು ಬೇಗ ದೇಹದ ಸ್ವಾಭಾವಿಕ ಶಕ್ತಿ ಪುನಃಸ್ಥಾಪನೆಗೆ ಯೋಗ, ಪ್ರಾಣಾಯಾಮ ಹಾಗೂ ಹಸಿರು ತಿನಿಸು ಉಪಯುಕ್ತ. ಮನಸ್ಸು ಶಾಂತವಾಗಿರಲು ತೇಜೋವಧಿ ಟಾಲಿದಂತೆ ವರ್ತನೆ ಮಾಡಿ. ಇಂದು ಮನಃಶಾಂತಿಯು ದೈಹಿಕ ಶಕ್ತಿಗಿಂತಲೂ ಹೆಚ್ಚು ಮಹತ್ವದ್ದಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದ ಸಂಬಂಧಗಳು ನಯವಾಗಿ ಮುನ್ನುಗ್ಗುತ್ತವೆ. ಹಳೆಯ ಭಿನ್ನಾಭಿಪ್ರಾಯಗಳಿಗೆ ಇಂದು ಪರಿಹಾರ ಸಿಗಬಹುದಾದ ಅವಕಾಶ. ತಂದೆ ತಾಯಿ ಅಥವಾ ಹಿರಿಯರ ಸಲಹೆ ಮನೆತನದ ಶ್ರೇಯಸ್ಸಿಗೆ ಕಾರಣವಾಗುತ್ತದೆ. ವಿವಾಹಿತರು ತಮ್ಮ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಹೊಸ ನಂಬಿಕೆ, ಆತ್ಮೀಯತೆ ಅನುಭವಿಸಬಹುದು. ಮಕ್ಕಳಿಗೆ ಸಮಯ ಕೊಡಬೇಕು. ಅವರ ಸಮಸ್ಯೆಗಳಿಗೆ ಶ್ರದ್ಧೆಯಿಂದ ಉತ್ತರ ನೀಡುವುದು ನೈತಿಕ ಉದ್ದೇಶ. ಇಂದು ಸಂಬಂಧಿತ ಸಮಸ್ಯೆಗಳ ನಿರ್ವಹಣೆಯಲ್ಲಿ ನಿರ್ದಿಷ್ಟ ಗಂಭೀರತೆ, ಕಿರಿಕಿರಿ ತಡೆ, ಸಹಾನುಭೂತಿಯು ಇಡೀ ಮನೆಯ ವಾತಾವರಣವನ್ನು ಸುಗಮಗೊಳಿಸುತ್ತದೆ. ವೀಕ್ಷಕರೇ, ನೀವು ಇಂದು ಗುರುವಾರದ ಗುರುಗ್ರಹ ಪ್ರಭಾವದಿಂದ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ನಿಮ್ಮ ಧೈರ್ಯ ಮತ್ತು ಶ್ರದ್ಧೆಯನ್ನು ವೃದ್ಧಿಸುತ್ತದೆ. ಗುರುದೇವತೆಯ ಪೂಜೆ, ಮಂತ್ರ ಜಪ, ಧಾರ್ಮಿಕ ಗ್ರಂಥ ಪಠಣ ಶ್ರೇಷ್ಠ ಫಲ ನೀಡುತ್ತದೆ. ಓಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನು 16 ಅಥವಾ 32 ಬಾರಿ ಜಪಿಸಿ. ಹಳದಿ ಬಣ್ಣದ ವಸ್ತು, ಹಳದಿಯ ತಂಬಿತ, ತುಳಸಿವಿಟ್ಟ ನೀರಿನ ಸೇವನೆ ಶುಭ. ಬ್ರಾಹ್ಮಣರಿಗೆ ಹಳದಿ ಹಾಗೂ ಸಾಸಿವೆ ಕಡುಬು ದಾನ ಮಾಡುವುದು ಶುಭ ಫಲದಾಯಕ. ವಿದ್ಯಾರ್ಥಿಗಳಿಗೆ ಗುರುಪೂಜೆ ಅಥವಾ ಗುರುಚರಿತ್ರೆ ಪಠಣ ಶುಭ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗೃಹನ ಶಕ್ತಿ ಪ್ರತೀಕ. ಇದು ವಿಸ್ತಾರ, ಜ್ಞಾನ, ಉದಾತ್ತತೆ ಮತ್ತು ಭವಿಷ್ಯದ ಆಲೋಚನೆಯ ಸಂಕೇತ. ಇದರ ಪ್ರಭಾವದಿಂದ ಇಂದು ಹೊಸ ಗುರಿಗಳ ದೃಷ್ಟಿಯಿಂದ ಮುನ್ನಡೆ ಸಾಧ್ಯ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣವು ಶುದ್ಧತೆ, ಜ್ಞಾನ ಮತ್ತು ಉತ್ಸಾಹದ ಸಂಕೇತ. ಇಂದು ಈ ಬಣ್ಣದ ಉಡುಗೆ ಅಥವಾ ಹಳದಿಯ ಪುಷ್ಪಗಳಿಂದ ಪೂಜೆ ಶುಭವನ್ನು ತರುತ್ತದೆ. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 10:45. ಈ ಸಮಯವು ಗುರುದೇವತೆಯ ಅನುಗ್ರಹ ಪ್ರಬಲವಾಗಿರುವ ಸಮಯ. ಈ ವೇಳೆಯಲ್ಲಿ ಪ್ರಾರ್ಥನೆ, ವೃತ್ತಿ ಸಂವಾದ, ವ್ಯವಹಾರ ಚಟುವಟಿಕೆಗಳು ಉತ್ತಮ ಫಲ ನೀಡುತ್ತವೆ. ಇನ್ನು ಮುಂದಿನ ರಾಶಿ ಸಿಂಹ ರಾಶಿ. ವೀಕ್ಷಕರೇ, ಸಿಂಹ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು
ಸಿಂಹರಾಶಿಯವರು ಧೈರ್ಯ, ಆತ್ಮವಿಶ್ವಾಸ ಹಾಗೂ ನಿರ್ಧಾರದ ಜೊತೆಗೆ ದಿನವನ್ನು ಆರಂಭಿಸುತ್ತಾರೆ. ನಿಮ್ಮ ನಾಯಕತ್ವ ಗುಣ, ಸ್ಪಷ್ಟವಾದ ದೃಷ್ಟಿಕೋನ ಮತ್ತು ಪ್ರಭಾವಶೀಲ ಮಾತುಗಳಿಂದ ಇತರರ ಮೇಲೆ ಪರಿಣಾಮ ಬೀರುತ್ತೀರಿ. ಗುರುವಾರದ ಬೃಹಸ್ಪತಿಯ ಪ್ರಭಾವದಿಂದ ನಿಮ್ಮ ಬುದ್ಧಿಮತ್ತೆ ಮತ್ತು ಮಾರ್ಗದರ್ಶನ ನೀಡುವ ಶಕ್ತಿ ಹೆಚ್ಚು ಬಲವಾಗಿರುತ್ತದೆ. ಇದೊಂದು ನಿಮ್ಮನ್ನು ಕೇಂದ್ರವಾಗಿಟ್ಟುಕೊಂಡು ತೀರ್ಮಾನಗಳು ಆಗುವ ದಿನವಾಗಬಹುದು. ಇತರರು ನಿಮ್ಮ ಸಲಹೆ ಕೇಳುವ ಸಾಧ್ಯತೆ ಹೆಚ್ಚು. ಇದು ನಿಮ್ಮ ಪೋಷಕ ಭಾವ, ಪ್ರೇರಣಾದಾಯಕ ವ್ಯಕ್ತಿತ್ವವನ್ನು ತೋರಿಸಬೇಕಾದ ದಿನವಾಗಿದೆ. ಹಳೆಯ ಸಮಸ್ಯೆಗಳ ಪರಿಹಾರ ಕಂಡುಬರುವ ಸಾಧ್ಯತೆ ಇದೆ. ನಿಮ್ಮ ಸ್ವಾಭಾವಿಕ ಉತ್ಸಾಹ ಮತ್ತು ಉತ್ಕಟ ಇಚ್ಛಾಶಕ್ತಿಯಿಂದ ಹತ್ತಿರದವರಿಗೂ ಆತ್ಮವಿಶ್ವಾಸದ ಬೆಳಕು ಹಂಚಬಲ್ಲಿರಿ. ವೀಕ್ಷಕರೇ, ಉದ್ಯೋಗ ಮತ್ತು ವೃತ್ತಿ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸುವ ದೃಢವಾದ ನಿರ್ಧಾರ ಶಕ್ತಿಯು ನಿಮಗೆ ಗೌರವವನ್ನು ತಂದೀತು. ನಿಮಗೆ ಒಪ್ಪಿಸಲಾದ ಕೆಲಸಗಳಲ್ಲಿ ಪೂರ್ಣ ಜವಾಬ್ದಾರಿಯಿಂದ ಕೆಲಸ ಮಾಡಿ. ಹಿರಿಯ ಅಧಿಕಾರಿಗಳು ನಿಮ್ಮ ನಿಷ್ಠೆಗೆ ಮೆಚ್ಚುಗೆ ವ್ಯಕ್ತಪಡಿಸಬಹುದಾದ ಸಾಧ್ಯತೆ ಇದೆ. ನಿರ್ದೇಶಕೀಯ ಸ್ಥಾನ, ವ್ಯವಸ್ಥಾಪಕ ಸ್ಥಾನ ಅಥವಾ ತಂಡದ ನಾಯಕ ಸ್ಥಾನಗಳತ್ತ ಒಲವೊಲಿಕೆ ತೋರುವ ಪರಿಸ್ಥಿತಿ ಬರಬಹುದು. ಸಹೋದ್ಯೋಗಿಗಳೊಂದಿಗೆ ಸ್ನೇಹಪೂರ್ಣವಾಗಿ ಬಾಳುವುದು ನಿಮ್ಮ ಕೆಲಸದ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ. ವೃತ್ತಿ ಬದಲಿಗೆ ಯೋಚಿಸುತ್ತಿರುವವರಿಗೆ ಇಂದು ಸಂದರ್ಶನ ಅಥವಾ ಹೊಸ ಯೋಜನೆಯ ಪ್ರಾರಂಭಕ್ಕೆ ಉತ್ತಮ ದಿನವಾಗಿದೆ. ತಂತ್ರಜ್ಞಾನ, ಮಾಧ್ಯಮ, ಶಿಕ್ಷಣ ಅಥವಾ ರಾಜಕೀಯ ಕ್ಷೇತ್ರಗಳಲ್ಲಿ ಅವಕಾಶಗಳು ಕಾಣಿಸಿಕೊಳ್ಳಬಹುದು. ವೀಕ್ಷಕರೇ, ಹಣಕಾಸು ದಿಕ್ಕಿನಲ್ಲಿ ಇಂದು ನಿಮ್ಮ ಹಣಕಾಸು ಸ್ಥಿತಿಯು ಸ್ಥಿರವಾಗಿದೆ. ನಿಮ್ಮ ಆತ್ಮವಿಶ್ವಾಸದಿಂದ ಹಣದ ನಿರ್ವಹಣೆಯಲ್ಲಿ ಸುಧಾರಣೆ ಸಾಧ್ಯ. ಹೆಚ್ಚಿನ ಖರ್ಚುಗಳು ಸಂಭವಿಸದಿದ್ದರೂ ಖರೀದಿ ಮಾಡುವ ಮುನ್ನ 2 ಬಾರಿ ಯೋಚಿಸುವುದು ಉತ್ತಮ. ಪೂರ್ವದ ಹೂಡಿಕೆಗಳಿಂದ ಲಾಭ ಅಥವಾ ಬಡ್ಡಿ ಇತ್ಯಾದಿ ರೂಪದಲ್ಲಿ ಹಣ ಬರಬಹುದು. ಕುಟುಂಬದ ಅಗತ್ಯಗಳಿಗೆ ಹಣ ಮೀಸಲಿಡುವುದು ವಿದ್ವತ್ತಿನ ಕೆಲಸ. ಇಂದು ಜ್ವಾಲಾಮುಖಿ ರೀತಿಯಲ್ಲಿ ಖರ್ಚು ಮಾಡುವುದು ತಪ್ಪಿಸಿ. ಬದಲಿಗೆ ಬೃಹಸ್ಪತಿಯ ದಿನವಾದ್ದರಿಂದ ವಿದ್ಯೆ, ಧರ್ಮ ಅಥವಾ ಪಠ್ಯಪುಸ್ತಕಗಳಲ್ಲಿ ಹೂಡಿಕೆ ಮಾಡುವುದು ಶುಭ. ವೀಕ್ಷಕರೇ, ಆರೋಗ್ಯದ ಪಾಠ ಇವತ್ತಿಗೆ. ಆರೋಗ್ಯದಲ್ಲಿ ಉತ್ಸಾಹ ಹೆಚ್ಚಿರುವ ದಿನವಿದು. ಆದರೆ ತೂಕದ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ. ಬಾಹ್ಯ ಚಟುವಟಿಕೆಗಳಿಂದಾಗಿ ಹೊಟ್ಟೆ ಅಥವಾ ಜೀರ್ಣಕ್ರಿಯೆಯಲ್ಲಿ ಸ್ವಲ್ಪ ಅಸ್ವಸ್ಥತೆ ಕಾಣಿಸಬಹುದು. ಗಾಳಿ ಮಾರ್ಗದ ಸಮಸ್ಯೆ ಅಥವಾ ಶ್ವಾಸದ ತೊಂದರೆ ಇದ್ದರೆ ಹೆಚ್ಚು ಎಚ್ಚರಿಕೆ ವಹಿಸಿ. ಬೆಳಗಿನ ಜಾವಯೋಗ, ಪ್ರಾಣಾಯಾಮದಿಂದ ದೇಹ ಮತ್ತು ಮನಸ್ಸು ಸಮತೋಲನದಲ್ಲಿ ಇರುತ್ತದೆ. ಜಲಪಾನ, ಹಸಿರು ತರಕಾರಿಗಳ ಸೇವನೆ, ಮಿತ ಆಹಾರ ಕ್ರಮದಿಂದ ದೀರ್ಘಕಾಲೀನ ಆರೋಗ್ಯ ಲಾಭವಿದೆ. ತಲೆನೋವು ಅಥವಾ ಕಣ್ಣುಗಳ ಒತ್ತಡವಿದೆ ಎಂದರೆ ವಿಶ್ರಾಂತಿಗೆ ಆದ್ಯತೆ ನೀಡಬೇಕು. ವೀಕ್ಷಕರೇ, ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಸದ್ಭಾವನೆ, ಪರಸ್ಪರ ಸಹಕಾರದ ದಿನ. ಹಿರಿಯರ ಸಲಹೆ, ಆಶೀರ್ವಾದದಿಂದ ಮನೆಯಲ್ಲಿ ಶಾಂತಿಯ ವಾತಾವರಣ ನಿರ್ಮಾಣವಾಗುತ್ತದೆ. ಸಂಗಾತಿಯೊಂದಿಗೆ ಮನದಾಳದ ಮಾತು ನಡೆಯಬಹುದಾದ ಉತ್ತಮ ಸಮಯ. ಬಾಲಕರ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಚರ್ಚೆಗಳು ಇವತ್ತು ಯಶಸ್ವಿಯಾಗಬಹುದು. ಕುಟುಂಬದೊಂದಿಗೆ ಸಾಮೂಹಿಕ ಕಾರ್ಯಕ್ರಮ ಅಥವಾ ದೇವಾಲಯ ಭರವಸೆ ನೀಡುವಂತದ್ದು. ಈಗಾಗಲೇ ಸಂಬಂಧದಲ್ಲಿ ಸಮಸ್ಯೆ ಎದುರಿಸುತ್ತಿರುವವರು ಇಂದು ತಮ್ಮ ಮಾತುಗಳಿಂದ ಸಂಬಂಧ ಪುನಃ ಜೋಡಿಸಬಲ್ಲಿರಿ. ಆತ್ಮೀಯತೆಯ ಸಂದೇಶ, ಪ್ರೀತಿ ಭಾವನೆ ಹಂಚಿಕೊಳ್ಳಿ. ವೀಕ್ಷಕರೇ, ಆಧ್ಯಾತ್ಮಿಕ ಸೂಚನೆಗಳು ಮತ್ತು ಪರಿಹಾರಗಳು. ಇಂದು ಗುರುವಾರದ ಬೃಹಸ್ಪತಿಯ ಪ್ರಭಾವವಿರುವ ದಿನ. ಆದ್ದರಿಂದ ದೇವತಾ ಭಕ್ತಿ, ಜಪ, ದಾನ ಕಾರ್ಯಗಳು ಮಹತ್ವದ್ದಾಗಿವೆ. ಓಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನು 18 ಅಥವಾ 27 ಬಾರಿ ಜಪಿಸುವುದು ಶಕ್ತಿದಾಯಕ. ಬಾಳಿಗೆ ಪಿತ್ತಲದ ಪಾತ್ರೆಯಲ್ಲಿ ಗೋಧಿ ಅಥವಾ ಹಳದಿ ಹಣ್ಣುಗಳನ್ನು ಇಟ್ಟು ದಾನ ಮಾಡಿ. ಗುರುವಿಗೆ ಅಥವಾ ಗುರುದಾತೆಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡೆಯಿರಿ. ವಿದ್ಯಾರ್ಥಿಗಳಿಗೆ ವಿಶೇಷ ಲಾಭದ ಯೋಗವಿದೆ. ಪವಿತ್ರ ಗ್ರಂಥ ಪಠಣ, ಧರ್ಮ ಶ್ರವಣ, ಹವನ ಅಥವಾ ಭಗವದ್ಗೀತಾ ಪಠಣದಿಂದ ಆತ್ಮಶಾಂತಿ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 3. ಈ ಗುರುವಾರದ ದಿನದಲ್ಲಿ 3ನೇ ಅಂಕೆಯು ಬೃಹಸ್ಪತಿ ಗ್ರಹದ ಶಕ್ತಿಯ ಸಂಕೇತ. ಇದು ವಿದ್ಯೆ, ಧರ್ಮ ಮತ್ತು ಮಾರ್ಗದರ್ಶನದ ಸಂಕೇತವಾಗಿದೆ. ನಿಮ್ಮ ನಿರ್ಧಾರಗಳಲ್ಲಿ ಜ್ಞಾನವಂತಿಕೆ ತರಲು ಈ ಸಂಖ್ಯೆಯ ಪ್ರಭಾವವನ್ನು ಉಪಯೋಗಿಸಿ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣವು ಪವಿತ್ರತೆ, ಶುದ್ಧತೆ ಹಾಗೂ ಗುರುದೇವನ ಅನುಗ್ರಹದ ಪ್ರತೀಕ. ಈ ಬಣ್ಣ ಧರಿಸುವುದು ಅಥವಾ ಹಳದಿ ಪುಷ್ಪಗಳನ್ನು ದೇವರಿಗೆ ಅರ್ಪಿಸುವುದು ಶುಭ ಫಲದಾಯಕ. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 11:15. ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಅಧ್ಯಯನ ಪ್ರಾರಂಭಿಸಬಹುದಾದ ಸರ್ವೋತ್ತಮ ಕಾಲ. ವ್ಯಾಪಾರ, ಹೊಸ ಯೋಜನೆಗಳು ಅಥವಾ ದೇವತಾ ಪೂಜೆಗೆ ಸಹ ಅನುಕೂಲಕರ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ನಿಯೋಜನೆ, ತಂತ್ರಜ್ಞಾನ ಮತ್ತು ಶ್ರದ್ಧಾಪೂರ್ವಕ ಚಿಂತನೆಯ ಮೂಲಕ ತಮ್ಮ ದಿನವನ್ನು ರೂಪಿಸಿಕೊಳ್ಳಬೇಕಾದ ಅಗತ್ಯವಿದೆ. ಗುರುವಾರದ ಬೃಹಸ್ಪತಿ ಗ್ರಹದ ಪ್ರಭಾವದಿಂದ ಜ್ಞಾನ, ಸಂವಹನ ಹಾಗೂ ಮಾರ್ಗದರ್ಶನಕ್ಕೆ ಉತ್ತಮ ದಿನವಾಗಿದೆ.
ನಿಮ್ಮ ಮಾತುಗಳು ಶಕ್ತಿಯುಕ್ತವಾಗಿರುತ್ತವೆ, ಆದ್ದರಿಂದ ಅದನ್ನು ಜವಾಬ್ದಾರಿಯಿಂದ ಬಳಸುವುದು ಅಗತ್ಯ. ನಿಮ್ಮ ಮನಸ್ಸು ಅನೇಕ ವಿಚಾರಗಳಲ್ಲಿ ತೊಡಗಿರುವುದರಿಂದ ಒಂದು ಗುರಿಯ ಮೇಲೆ ಗಮನ ಕೇಂದ್ರೀಕರಿಸಿ. ಹಳೆಯ ಪರಿಚಯಗಳು ನಿಮ್ಮ ಬೆಳವಣಿಗೆಗೆ ನೆರವಾಗಬಹುದು. ದಿನದ ಮೊದಲಾರ್ಧವು ಚಿಂತನಶೀಲವಾಗಿದೆ, ಎರಡನೇ ಅರ್ಧವು ಕ್ರಿಯಾತ್ಮಕತೆಗೆ ಧಾಕುತ್ತೆ. ಯಾವುದೇ ಯೋಜನೆಗೆ ಚಾಲನೆ ನೀಡುವುದು ಇದಕ್ಕೆ ಸೂಕ್ತ ಕಾಲ. ವೀಕ್ಷಕರೇ, ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಇವತ್ತು ಈ ರೀತಿ ಇರಬಹುದು. ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಇಂದಿನ ದಿನ ಬೆಳಕು ಚೆಲ್ಲುವ ಸಾಧ್ಯತೆ ಇದೆ. ಹಿರಿಯ ಅಧಿಕಾರಿಗಳೊಂದಿಗೆ ಮಾತುಕತೆ, ನವೀನ ಅಭಿಪ್ರಾಯಗಳು ಮತ್ತು ಕಾರ್ಯನಿಷ್ಠೆಯ ಮೂಲಕ ನೀವು ಗಮನ ಸೆಳೆಯಲಿದ್ದೀರಿ. ತಂಡದಲ್ಲಿ ನಿಷ್ಠುರವಾಗಿ ಕೆಲಸ ಮಾಡುವ ಗುಣ ಇಂದು ಪ್ರೋತ್ಸಾಹಕ್ಕೆ ಕಾರಣವಾಗಬಹುದು. ಹೊಸ ಜವಾಬ್ದಾರಿಗಳನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ನಿರ್ಧಾರಗಳ ಬಗ್ಗೆ ಸ್ಪಷ್ಟತೆ ಬೇಕಾದ ದಿನವಿದು. ನಿಮ್ಮ ವರ್ತನೆಗೆ ಪ್ರಾಮಾಣಿಕತೆ ಮತ್ತು ಪಾರದರ್ಶಕತೆ ಬೆಳೆಸಿ. ಉದ್ಯಮಿಗಳಿಗಾಗಿ ಗ್ರಾಹಕರಿಗೆ ಸ್ಪಷ್ಟ ಮಾಹಿತಿ ನೀಡುವುದು ಮುಖ್ಯ. ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ನಿಮ್ಮ ವ್ಯವಹಾರವನ್ನು ಬೆಳೆಸುವ ಯೋಚನೆ ಬೆಳೆಸಬಹುದು. ಹಣ ಹೂಡಿಕೆಗೆ ಹೊಸ ಅವಕಾಶಗಳ ವಿಶ್ಲೇಷಣೆ ಮಾಡಿ ತಕ್ಷಣ ನಿರ್ಧಾರ ಮಾಡುವುದು ಬಿಟ್ಟುಕೊಡಿ. ವೀಕ್ಷಕರೇ, ಹಣಕಾಸಿನ ವಿಷಯಕ್ಕೆ ಬಂದು ನೋಡಿದರೆ ಇಂದಿನ ದಿನ ಹಣಕಾಸಿನಲ್ಲಿ ಸಮತೋಲನ ಕಾಪಾಡುವುದು ಮುಖ್ಯ. ಅತಿಯಾದ ಖರ್ಚು ಅಥವಾ ತುರ್ತು ಖರ್ಚುಗಳನ್ನು ನಿಯಂತ್ರಿಸುವ ಯೋಜನೆ ಅಗತ್ಯ. ಹಣಕಾಸಿನ ಪ್ರಾಥಮಿಕ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳಲಿವೆ. ಹಳೆಯ ಬಾಕಿಗಳನ್ನು ವಾಪಸ್ ಪಡೆಯುವ ಯೋಗವಿದೆ. ಕೆಲವರಿಗೆ ಸಾಲದಿಂದ ಮುಕ್ತವಾಗುವ ಅವಕಾಶವಿರಬಹುದು. ಆಸ್ತಿ ಖರೀದಿಗೆ ಅಥವಾ ಹೂಡಿಕೆಗೆ ಗುರುವಾರದ ತಾರಾಬಲ ಬಹುಶಃ ಉತ್ತಮವಾಗಿರುವುದರಿಂದ ಹಿರಿಯರ ಸಲಹೆ ತೆಗೆದುಕೊಂಡು ಮುಂದೆ ಹೋಗಿ. ವೀಕ್ಷಕರೇ, ಆರೋಗ್ಯದ ವಿಚಾರಕ್ಕೆ ಬಂದರೆ ದೈನಂದಿನ ತೊಡಕುಗಳಿಂದಾಗಿ ಮೂಳೆ ನೋವು, ಮೈಕೈ ದೌರ್ಬಲ್ಯ ಉಂಟಾಗಬಹುದು. ಆರೋಗ್ಯವನ್ನು ಮಿತವಾಗಿ ಉಪಯೋಗಿಸಿ. ಸತತ ಕುಳಿತುಕೊಳ್ಳುವವರಲ್ಲಿ ನೆತ್ತಿ ನೋವು ಅಥವಾ ಕಣ್ಣುಗಳಲ್ಲಿ ಒತ್ತಡವಾಗಬಹುದು. ಹುರುಪು ಇಲ್ಲದ ಭಾವನೆ ಉಂಟಾದರೂ ಬೆಳಗಿನ ಸಮಯದಲ್ಲಿ ಸ್ವಲ್ಪ ಕಾಲ ತೇಜೋಮಯ ಯೋಗ, ಪ್ರಾಣಾಯಾಮ ಅಥವಾ ಗುರುದೇವರ ಧ್ಯಾನ ನಿಮಗೆ ಶಕ್ತಿ ನೀಡುತ್ತದೆ. ಹಸಿವಿಲ್ಲದೆ ತಿನ್ನುವುದು ಅಥವಾ ತೂಕ ಇಳಿಸಲು ಆಹಾರದಲ್ಲಿ ಅತಿಯಾದ ಬದಲಾವಣೆ ಮಾಡುವ ಪ್ರಯತ್ನಗಳನ್ನು ಬೇಡ. ವೀಕ್ಷಕರೇ, ಕುಟುಂಬ ಮತ್ತು ಸಂಬಂಧಗಳ ವಿಷಯಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ಉತ್ತಮ ಸಂವಹನ, ಸ್ನೇಹಪೂರ್ಣ ಪರಿಸರ ಅಗತ್ಯ. ಪತಿ ಪತ್ನಿ ಅಥವಾ ಪಾಲಕರೊಂದಿಗೆ ಸಣ್ಣ ಪುಟ್ಟ ವಿವಾದಗಳು ಉದಯಿಸಬಹುದು. ಗಂಭೀರ ವಿಷಯಗಳನ್ನು ಚರ್ಚೆ ಮಾಡುವುದನ್ನು ದಿನದ ಮೊದಲಾರ್ಧಕ್ಕೆ ಒಪ್ಪಿಸಿ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು ಫಲದಾಯಕ. ಕುಟುಂಬ ನಿರ್ಧಾರಗಳಲ್ಲಿ ನೀವು ಕೇಂದ್ರ ಬಿಂದುವಾಗಿರಬಹುದು. ನಿಷ್ಠೆ ಮತ್ತು ಶ್ರದ್ಧೆಯಿಂದ ಮಾತು ನಡೆಸಿ. ಹಾಗೆ ಮಾಡಿದರೆ ನೆಮ್ಮದಿಯೇ ಫಲ. ವಿವಾಹೇಚ್ಛುಕರಿಗೆ ಉತ್ತಮ ಸಂಬಂಧದ ಬಗ್ಗೆ ಮಾತುಕತೆ ನಡೆಯುವ ಸಾಧ್ಯತೆ ಇದೆ. ಆತ್ಮೀಯತೆ ಮತ್ತು ಧೈರ್ಯದಿಂದ ಮುಂದುವರಿದರೆ ಇಂದಿನ ಗುರುವಾರ ಉತ್ತಮ ದಿನ. ವೀಕ್ಷಕರೇ, ನೀವು ಇಂದು ಬೃಹಸ್ಪತಿ ಗ್ರಹದ ಶಕ್ತಿಯು ನಿಮ್ಮ ಮೇಲೆ ಕಾರ್ಯನಿರ್ವಹಿಸುತ್ತಿದೆ. ಜ್ಞಾನ ಹಾಗೂ ಮಾರ್ಗದರ್ಶನಕ್ಕಾಗಿ ಗುರು ಪೂಜೆ ಮಾಡುವುದರಿಂದ ಒಳಿತಾಗುತ್ತದೆ. ಸ್ನಾನ ನಂತರ ಹಳದಿ ಬಟ್ಟೆ ಧರಿಸಿ ಶ್ರೀ ಗುರುದೇವರ ನಾಮಸ್ಮರಣೆ ಮಾಡಿ. ಓಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಬಾಳೆಹಣ್ಣು, ಹಳದಿ ಬಟ್ಟೆ ಅಥವಾ ಚಣದ ಕಾಳುಗಳನ್ನು ಗುರುಸ್ಥಾನದಲ್ಲಿ ದಾನ ಮಾಡಿ. ಸಂತಾನ ಆಸೆ ಇದ್ದವರು ಮತ್ತು ವಿದ್ಯಾಭ್ಯಾಸದಲ್ಲಿ ಅಡಚಣೆ ಅನುಭವಿಸುತ್ತಿರುವವರು ಗುರುವಾರದ ಉಪವಾಸದಿಂದ ಪ್ರಯೋಜನ ಪಡೆಯಬಹುದು. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಬೃಹಸ್ಪತಿ ಗ್ರಹನ ಶಕ್ತಿ ಪ್ರತೀಕವಾಗಿದೆ. ಶಿಕ್ಷಣ, ಮಾರ್ಗದರ್ಶನ, ಧರ್ಮ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆಗೆ ಇಂದಿನ ದಿನ ಇದರಿಂದ ಪ್ರೇರಣೆ ಸಿಗಲಿದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಗುರುಗ್ರಹದ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಇದು ಸಂತೋಷ, ಶುದ್ಧತೆ ಮತ್ತು ಚೈತನ್ಯವನ್ನು ನೀಡುತ್ತದೆ. ಹಳದಿ ಬಟ್ಟೆ ಧರಿಸಿರಿ ಅಥವಾ ಹಳದಿ ಪುಷ್ಪಗಳಿಂದ ಪೂಜೆ ಮಾಡಿ. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 11 ಗಂಟೆ. ಈ ಸಮಯದಲ್ಲಿ ನಿಮ್ಮ ಯೋಗ್ಯತೆ, ಚಿಂತನಶೀಲತೆ ಹಾಗೂ ದೈವಿಕ ಶಕ್ತಿ ಏರಿಕೆಯಾಗಿರುತ್ತದೆ. ಪೂಜೆ, ವಿದ್ಯಾ ಸಂಬಂಧಿತ ಕಾರ್ಯ, ಹಣಕಾಸಿನ ನಿರ್ಧಾರಗಳಿಗಾಗಿ ಅತ್ಯಂತ ಶುಭಕರ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ಸಂಯಮಿತ ನಡವಳಿಕೆಯಿಂದ, ಸಮತೋಲನದ ಚಿಂತನೆಗಳಿಂದ ತಮ್ಮ ದಿನವನ್ನು ರೂಪಿಸಿಕೊಳ್ಳುವ ದಿನವಾಗಿದೆ. ನಿಮ್ಮಲ್ಲಿರುವ ಶ್ರೇಯೋಭಿಲಾಷೆ, ಸೌಂದರ್ಯ ಬುದ್ಧಿ ಹಾಗೂ ಸಾಮಾಜಿಕ ಜವಾಬ್ದಾರಿಯು ನಿಮಗೆ ಇಂದಿನ ದಿನದ ಕೆಲಸಗಳಲ್ಲಿ ನಿರ್ಧಾರಾತ್ಮಕ ಪ್ರಭಾವ ನೀಡಲಿವೆ. ಗುರುವಾರದ ಬೃಹಸ್ಪತಿ ಗ್ರಹನ ಪ್ರಭಾವದಿಂದ ಧರ್ಮ, ನೈತಿಕತೆ, ಶಿಕ್ಷಣ ಹಾಗೂ ಮಾರ್ಗದರ್ಶನದ ಕ್ಷೇತ್ರದಲ್ಲಿ ಉತ್ಸಾಹ ಹೆಚ್ಚಾಗುವುದು. ಇಂದಿನ ದಿನವು ಸಕಾರಾತ್ಮಕ ಹಾಗೂ ಧೈರ್ಯವಂತ ನಿಲುವು ತಾಳಲು ಪೂರಕವಾಗಿದೆ. ಆತ್ಮವಿಶ್ವಾಸ ಹೆಚ್ಚಾಗಿ ನಿರ್ಧಾರಗಳನ್ನು ಸಮರ್ಥವಾಗಿ ತೆಗೆದುಕೊಳ್ಳಲು ಸಹಾಯವಾಗಲಿದೆ. ವೀಕ್ಷಕರೇ, ಉದ್ಯೋಗ ಅಥವಾ ವೃತ್ತಿ ವಿಷಯಕ್ಕೆ ಬಂದರೆ
ಉದ್ಯೋಗದಲ್ಲಿ ನೀವು ತೋರಿಸುವ ಸಮತೋಲನ ಪೂರ್ಣ ಹಾಗೂ ಶ್ರದ್ಧಾಪೂರ್ವಕ ಕೆಲಸದ ದೃಷ್ಟಿಕೋನದಿಂದ ಹಿರಿಯರ ಗಮನ ಸೆಳೆಯಬಹುದು. ಹೊಸ ಪ್ರಾಜೆಕ್ಟ್ಗಳ ಹೊಣೆಗಾರಿಕೆ ಅಥವಾ ತಂಡದ ನಾಯಕರಾಗಿ ಅವಕಾಶಗಳು ಬರಬಹುದು. ವಿದ್ಯಾವಂತರಿಗೆ ಅಥವಾ ಶಿಕ್ಷಕರಿಗೆ ಇಂದಿನ ದಿನ ಶಿಷ್ಯರ ಮೂಲಕ ಗೌರವ, ಅನುಗ್ರಹ ಹಾಗೂ ಸಂತೋಷ ದೊರಕುವ ಸಾಧ್ಯತೆ ಇದೆ. ಸರ್ಕಾರಿ ಉದ್ಯೋಗದ ಕ್ಷೇತ್ರದಲ್ಲಿ ಇರುವವರಿಗೆ ಉನ್ನತಿ ಅಥವಾ ವರ್ಗಾವಣೆ ಸಂಬಂಧಿತ ಮಾಹಿತಿ ದೊರೆಯಬಹುದು. ಉದ್ಯಮಿಗಳಿಗೆ ಖಾತರಿಯಾದ ವ್ಯವಹಾರ ಚರ್ಚೆಗಳು, ಹೊಸ ಪಾಲುದಾರರ ಪರಿಚಯ ಅಥವಾ ಹಳೆ ಗ್ರಾಹಕರಿಂದ ಪುನರ್ವ್ಯವಹಾರಗಳಾಗಬಹುದು. ಇಂದು ಚೂಡಾಯಿಸಲು ಅನುಕೂಲ ಕಾಲ. ಹಣಕಾಸಿನ ವಿಷಯಕ್ಕೆ ಬಂದರೆ ಇಂದಿನ ಹಣಕಾಸು ಪ್ರಗತಿಯಲ್ಲಿ ಚಟುವಟಿಕೆಗಳು ಹೆಚ್ಚು. ಲಾಭದ ಸಾಧ್ಯತೆಗಳಿದ್ದು ಹಳೆಯ ಸಾಲ ವಾಪಸ್ಸಾಗುವ ಲಕ್ಷಣಗಳಿವೆ. ಆದರೆ ಹೊಸ ಸಾಲವೋ ಗುತ್ತಿಗೆ ಸಂಬಂಧಿತ ವ್ಯವಹಾರವೋ ಕೈಗೊಂಡರೆ ಎಲ್ಲ ನಿಬಂಧನೆಗಳನ್ನು ಪರಿಶೀಲಿಸಿ ಸಾಗುವುದು ಅಗತ್ಯ. ಜವಾಬ್ದಾರಿತ್ವದಿಂದ ಹಣ ನಿರ್ವಹಿಸಿ. ಬೆಳೆಸಿದ ವ್ಯವಹಾರ ಚಟುವಟಿಕೆಗಳಿಗೆ ಸಮರ್ಪಕ ಬಂಡವಾಳ ಹೂಡಿಕೆ ಸೂಕ್ತ. ಪಾಲು ಹಂಚಿಕೆ ಅಥವಾ ಲಾಭದ ಬಂಡವಾಳದಲ್ಲಿ ನಿಭಾಯಿಸಬಹುದಾದ ಅವಕಾಶಗಳು ಒದಗಬಹುದು. ಹಿರಿಯರ ಸಲಹೆ ಅನುಸರಿಸಿ ಹಣಕಾಸಿನಲ್ಲಿ ಗಂಭೀರ ನಿರ್ಧಾರ ತೆಗೆದುಕೊಳ್ಳಿ. ಆರೋಗ್ಯದ ವಿಚಾರದಲ್ಲಿ ಆರೋಗ್ಯದಲ್ಲಿ ಇಂದಿನ ದಿನವು ಸಾಮಾನ್ಯವಾಗಿ ಸದೃಢವಾಗಿದ್ದು, ತೂಕ ಸಮತೋಲನ, ಆಹಾರದ ನಿಯಮ ಪಾಲನೆ ಹಾಗೂ ಯೋಗಾಭ್ಯಾಸದ ನಿರಂತರತೆಯಿಂದ ಉತ್ತಮ ಅನುಭವವಾಗಬಹುದು. ತಲೆನೋವು, ಕಣ್ಣುಗಳ ಒತ್ತಡ ಅಥವಾ ಜೀರ್ಣಕ್ರಿಯೆ ಸಮಸ್ಯೆಗಳಿದ್ದರೆ ಚಿಕಿತ್ಸೆ ಕಡೆ ಗಮನ ಹರಿಸಿ. ಮಧುಮೇಹ, ಉತ್ಕಟಪಿತ್ತ ಸಮಸ್ಯೆ ಇರುವವರು ಬಿಸಿಲು ಹಾಗೂ ಬಾಯಾರಿಕೆಯ ಮೇಲೆ ಎಚ್ಚರಿಕೆ ವಹಿಸಬೇಕು. ವಾತಾವರಣ ಶುದ್ಧತೆಯೇ ಉತ್ತಮ ಆರೋಗ್ಯದ ಮೂಲವಾಗಿರುವುದರಿಂದ ಗಾಳಿ ಪೂರೈಕೆ ಇರುವ ಸ್ಥಳಗಳಲ್ಲಿ ಕಾಲ ಕಳೆಯುವುದು ಒಳಿತು. ಕುಟುಂಬ ಹಾಗೂ ಸಂಬಂಧಗಳ ವಿಷಯದಲ್ಲಿ ಕುಟುಂಬದಲ್ಲಿ ಒಗ್ಗಟ್ಟಿನ ವಾತಾವರಣ, ಪರಸ್ಪರ ಸಹಕಾರ ಹಾಗೂ ಪ್ರೀತಿ ತುಂಬಿರುವ ದಿನವಾಗಿದೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಬೆಳವಣಿಗೆ ಕುರಿತು ಹೆತ್ತವರೊಂದಿಗೆ ಚರ್ಚೆಗಳು ಯಶಸ್ವಿಯಾಗಬಹುದು. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಆಧ್ಯಾತ್ಮಿಕ ಚಟುವಟಿಕೆಗಳು ಅಥವಾ ಧರ್ಮಾಧಿಕ ಕ್ರಿಯೆಗಳ ಬಗ್ಗೆ ಚರ್ಚೆಗಳು ಇಂದಿನ ಸಂಬಂಧಕ್ಕೆ ಆಳತೆ ನೀಡುತ್ತವೆ. ಇಂದು ಕುಟುಂಬ ಸಭೆಗಳು ಅಥವಾ ಸಪ್ತಪದಿ ಸಂಭಾಷಣೆಗಳಿಗೆ ಪೂರಕ ದಿನ. ಅವಿವಾಹಿತರು ಕುಟುಂಬದ ಒತ್ತಡವಿಲ್ಲದೆ ತಮ್ಮ ಜೀವನದಲ್ಲಿ ಬಾಳ ಸಂಗಾತಿಗಾಗಿ ಹೊಸ ಪರಿಚಯಗಳನ್ನು ನಿರ್ಮಿಸಲು ಯೋಚಿಸಬಹುದು. ವೀಕ್ಷಕರೇ, ನೀವು ಇಂದಿನ ಗುರುವಾರದ ಬೃಹಸ್ಪತಿ ಪ್ರಭಾವ ಶಕ್ತಿಯನ್ನು ಲಾಭದಾಯಕವಾಗಿ ಬಳಸಲು ಗುರುದೇವರ ಪೂಜೆ, ಬಾಳೆಹಣ್ಣು ದಾನ, ಹಳದಿ ಬಟ್ಟೆಯ ಧರಣೆ ಹಾಗೂ ಓಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನು 16 ಅಥವಾ 32 ಬಾರಿ ಜಪಿಸುವುದು ಶ್ರೇಷ್ಠ. ನೀವು ನಿತ್ಯ ಪಾಠ ಮಾಡುವ ಮಂತ್ರಗಳಿಗೆ ಇಂದು ಹೆಚ್ಚು ಶಕ್ತಿ ಸಿಗುವ ಯೋಗವಿದೆ. ಗುರುದೇವರ ಸನ್ನಿಧಿಯಲ್ಲಿ ಹೊಳೆಯುವ ವಸ್ತುಗಳನ್ನು ಅರ್ಪಿಸುವುದು ಪುಣ್ಯ ಕಾರ್ಯ. ವಿದ್ಯಾರ್ಥಿಗಳಿಗೆ ಗುರು ಪೂಜೆಯ ಮಹತ್ವ, ಹಿರಿಯರ ಸೇವೆ ಹಾಗೂ ಗುರು ಮಾರ್ಗದರ್ಶನದ ಒಲವು ಆಧ್ಯಾತ್ಮಿಕ ಬೆಂಬಲ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಬೃಹಸ್ಪತಿಯ ಶುದ್ಧತೆಯ, ಬುದ್ಧಿಮತ್ತೆಯ ಮತ್ತು ನಿಷ್ಠೆಯ ಸಂಕೇತ. ನಂಬಿಕೆಯಿಂದ ಈ ಸಂಖ್ಯೆಯನ್ನು ಪಾಲಿಸಿ ಶ್ರದ್ಧಾ ಕಾರ್ಯಗಳಲ್ಲಿ ಭಾಗವಹಿಸಿ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಧರ್ಮ, ವಿದ್ಯೆ ಹಾಗೂ ಶುದ್ಧತೆಗೂ ಪ್ರತೀಕ. ಹಳದಿ ಬಟ್ಟೆ, ಹಳದಿ ಪುಷ್ಪ ಅಥವಾ ಹಳದಿ ಅಡುಗೆ ಪದಾರ್ಥಗಳಿಂದ ಇಂದಿನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ. ಶುಭ ಸಮಯ ಬೆಳಗ್ಗೆ 11:15 ರಿಂದ ಮಧ್ಯಾಹ್ನ 1 ಈ ಸಮಯದಲ್ಲಿ ಪವಿತ್ರ ಕಾರ್ಯಗಳು, ವ್ಯವಹಾರ ನಿರ್ಧಾರಗಳು ಹಾಗೂ ಆರ್ಥಿಕ ಯೋಜನೆಗಳನ್ನು ಹಂಚಿಕೊಳ್ಳುವುದು ಫಲಕಾರಿಯಾಗುತ್ತದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ಆತ್ಮವಿಶ್ವಾಸ, ನಿರ್ಧಾರ ಸಾಮರ್ಥ್ಯ ಮತ್ತು ಚಟುವಟಿಕೆಯಿಂದ ದಿನವನ್ನು ಆರಂಭಿಸುತ್ತಾರೆ. ಗುರುವಾರದ ಗುರುಗ್ರಹದ ಪ್ರಭಾವದಿಂದ ಧಾರ್ಮಿಕ ಚಿಂತನ, ಅಧ್ಯಾತ್ಮದಲ್ಲಿ ಆಸಕ್ತಿ ಹೆಚ್ಚಾಗಬಹುದು. ಕೆಲವು ಮಹತ್ವದ ಕಾರ್ಯಗಳು ಪೂರ್ತಿಯಾಗಲು ಇದು ಲಾಭದಾಯಕ ದಿನವಾಗಿದ್ದು, ನಿಮ್ಮ ಪ್ರಯತ್ನಗಳಿಗೆ ಒಳ್ಳೆಯ ಫಲವು ದೊರೆಯುವ ಸಂಭವವಿದೆ. ಆಲೋಚನೆಗಳಲ್ಲಿ ಸ್ಪಷ್ಟತೆ, ಹೊಸ ಪ್ರೇರಣೆ ಮತ್ತು ಗಂಭೀರತೆಯು ನಿಮ್ಮ ನಡೆನುಡಿಗೆ ಹೆಚ್ಚು ಆಕರ್ಷಣೆಯನ್ನು ತರುತ್ತವೆ. ಈ ದಿನ ಕಷ್ಟದ ಕಾರ್ಮಿಕರಿಂದ ಬೆಳೆದು ಬಂದವರು ಹೆಚ್ಚು ಶ್ರಮಕ್ಕೆ ಪೂರ್ಣ ಫಲ ಪಡೆಯುವ ಯೋಗವಿದೆ. ಬಂಧು ಮಿತ್ರರೊಂದಿಗೆ ನೇರ ಸಂವಹನ, ಬದಲಾಗುವ ಚಿಂತನೆಗಳು ಇತ್ತೀಚಿನ ಸ್ಥಿತಿಗಳನ್ನು ಬದಲಾಯಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಇವತ್ತು ಉದ್ಯೋಗದಲ್ಲಿರುವ ವೃಶ್ಚಿಕರ ಟುಡೇಸ್ ಅಪ್ರೋಚ್ ವಿಲ್ ರಿಫ್ಲೆಕ್ಟ್ ಡಿಸೈಸಿವ್ನೆಸ್ ಅಂಡ್ ಸ್ಟ್ರಾಟಜಿ. ಕೆಲಸಗಳಲ್ಲಿ ಅರ್ಥಪೂರ್ಣತೆಯ ಪ್ರಾಬಲ್ಯ ಹೆಚ್ಚಾಗಿ ಕಾಣಿಸಬಹುದು. ಸಹೋದ್ಯೋಗಿಗಳೊಂದಿಗೆ ಸಮನ್ವಯ ಸಾಧಿಸಿ ತಂಡದೊಂದಿಗೆ ಉತ್ತಮ ನಿರ್ವಹಣೆಯೂ ಸಾಧ್ಯವಾಗುತ್ತದೆ. ಹಿರಿಯ ಅಧಿಕಾರಿಗಳಿಂದ ಬಹುಮಾನ, ಪ್ರಶಂಸೆ ಅಥವಾ ಹೊಸ ಪ್ರಾಜೆಕ್ಟ್ ಕೈಗೊಳ್ಳುವ ಅವಕಾಶವಿದೆ. ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವವರಿಗೆ ಅನುಕೂಲಕರ ದಿನ. ಕೆಲಸದ ಸಮಯದಲ್ಲಿ ಹೊಸ ಮಾರ್ಗದರ್ಶನ ಅಥವಾ ತರಬೇತಿ ದೊರೆಯಬಹುದು. ಉದ್ಯಮಿಗಳು ಇಂದು ಹೊಸ ವ್ಯವಹಾರ ಕಲ್ಪನೆಗಳ ಬಗ್ಗೆ ಚಿಂತನೆ ಮಾಡಬಹುದು. ವ್ಯಾಪಾರದಲ್ಲಿ ಹಣ ಹೋಲಿಕೆ, ಪಾಲುದಾರರ ಜೊತೆ ಸಮ್ಮತಿ
ಅಥವಾ ಹೊಸ ಉತ್ಪನ್ನದ ಪರಿಚಯ ಇವೆಲ್ಲ ಒಳ್ಳೆಯದಾಗಬಹುದು. ಆದರೆ ಅಂತಿಮ ತೀರ್ಮಾನಗಳನ್ನು ಸಂಜೆ ಸಮಯದ ನಂತರ ತೆಗೆದುಕೊಳ್ಳುವುದು ಸೂಕ್ತ. ಮತ್ತು ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು ಹಣಕಾಸಿನಲ್ಲಿ ಪ್ರಾಯೋಗಿಕ ದೃಷ್ಟಿಕೋನ ಬೆಳೆಸಬೇಕಾಗುತ್ತದೆ. ಕೆಲವೊಂದು ಮೂಲಗಳಿಂದ ಹಣದ ಲಭಿಸುವ ಸಾಧ್ಯತೆ ಇದ್ದರೂ ಅದರ ಬಳಕೆ ಬಗ್ಗೆ ಎಚ್ಚರಿಕೆಯ ಅಗತ್ಯವಿದೆ. ದುರ್ಬುದ್ಧಿಯಿಂದ ಹಣ ಹೂಡಿಕೆ ಮಾಡುವುದು ದೂರವಿರಲಿ. ಹಳೆಯ ಸಾಲ ಅಥವಾ ಬಾಕಿಗಳ ತೆರವಿಗೆ ಸೂಕ್ತ ದಿನವಾಗಿದೆ. ಕುಟುಂಬ ವ್ಯಯಗಳ ಹೆಚ್ಚಳದ ಶಂಕೆ ಇದೆ, ವಿಶೇಷವಾಗಿ ಮಕ್ಕಳ ಶಿಕ್ಷಣ ಅಥವಾ ಹಿರಿಯರ ಆರೋಗ್ಯ ಸಂಬಂಧಿತ ವೆಚ್ಚಗಳಾಗಿ ಕಾಣಬಹುದು. ಆದ್ದರಿಂದ ಪೂರ್ವ ಸಿದ್ಧತೆಯು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಇಂದು ನಿಮ್ಮ ದೈಹಿಕ ಶಕ್ತಿ ಸಾಧಾರಣವಾಗಿದ್ದರೂ ಮನಸ್ಥಿತಿ ಪ್ರಭಾವಿತವಾಗುವ ಸಾಧ್ಯತೆ ಹೆಚ್ಚು. ಗುರುವಾರದ ಗುರುಗ್ರಹದ ಪ್ರಭಾವದಿಂದ ತಲೆನೋವು, ನಿದ್ರೆಯ ಕೊರತೆ ಅಥವಾ ಜಠರದ ತೊಂದರೆ ಉಂಟಾಗಬಹುದು. ತಂಪಾದ ಪದಾರ್ಥಗಳು ಹೆಚ್ಚು ಸೇವನೆ ಮಾಡುವುದು ತಪ್ಪಿಸಿ. ಆಹಾರದಲ್ಲಿ ನಿಯಮ, ನಿದ್ರೆ ನಿರಂತರತೆ ಮತ್ತು ಯೋಗಾಭ್ಯಾಸ ಅಥವಾ ಪ್ರಾಣಾಯಾಮದ ಮೂಲಕ ಮನಸ್ಸಿನಲ್ಲಿ ಸಮತೋಲನ ಸಾಧಿಸಿ. ಪೌಷ್ಟಿಕ ಆಹಾರ ಸೇವನೆ, ಔಷಧೀಯ ಕಷಾಯ ಸೇವನೆ ಇಂದು ಶಕ್ತಿಯನ್ನು ಪುನಃ ಸ್ಥಾಪಿಸುತ್ತದೆ. ಮತ್ತು ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬ ಸಂಬಂಧಗಳಲ್ಲಿ ನಿಜವಾದ ಶ್ರದ್ಧೆ ಮತ್ತು ಸಾನ್ನಿಧ್ಯ ಬಹುಮುಖ್ಯ. ಪತ್ನಿ ಪತಿಯೊಂದಿಗೆ ಸಂತೋಷದ ಸಂವಾದ, ಸಾಕಾರದ ನಿರ್ಧಾರಗಳ ಸಾಧ್ಯತೆ ಇದೆ. ಹಿರಿಯರ ಸಲಹೆಯನ್ನು ಕಿವಿಗೊಟ್ಟು ಕೇಳಿದರೆ ಮನಸ್ಸಿಗೆ ನೆಮ್ಮದಿ ಉಂಟಾಗುತ್ತದೆ. ಅನುಕೂಲಕರ ಸಮಯವನ್ನು ಬಳಸಿ ಮಕ್ಕಳೊಂದಿಗೆ ತೀವ್ರವಾದ ಬಂಧವನ್ನು ಬೆಳೆಸಿ. ಕುಟುಂಬದೊಳಗಿನ ಭಿನ್ನಾಭಿಪ್ರಾಯಗಳ ನಿವಾರಣೆಗೆ ಧೈರ್ಯ ಮತ್ತು ಶಾಂತಿ ಸೂತ್ರವಾಗುತ್ತದೆ. ವೀಕ್ಷಕರೇ, ನೀವು ಈ ಗುರುವಾರದ ಗುರುಗ್ರಹದ ಪ್ರಭಾವದಿಂದ ಧ್ಯಾನ, ಜಪ, ಪಾಠ, ಪಠಣಗಳಲ್ಲಿ ಭಾಗವಹಿಸುವುದರಿಂದ ಮನಸ್ಸಿಗೆ ಶಾಂತಿ, ಶಕ್ತಿ, ದೃಢತೆ ಬರುವುದು ಖಚಿತ. ದೇವಾಲಯ ಪ್ರವೇಶ, ಗುರುಪೂಜೆ ಅಥವಾ ಜ್ಞಾನದ ಪ್ರಾರ್ಥನೆ ಇಂದು ಶ್ರೇಷ್ಠ ಫಲ ನೀಡಬಹುದು. ಓಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನು 19 ಅಥವಾ 38 ಬಾರಿ ಜಪಿಸಿ. ಬಸವರಾಜ, ದತ್ತಾತ್ರೇಯ, ಗುರುದೇವರ ಸನ್ನಿಧಿಯಲ್ಲಿ ಬಾಳೆಹಣ್ಣಿನ ನೈವೇದ್ಯ, ಹಳದಿ ಬಟ್ಟೆ ಅಥವಾ ಧಾರ್ಮಿಕ ಗ್ರಂಥಗಳ ದಾನ ಮಾಡುವುದು ಶುಭ. ಅಧ್ಯಾತ್ಮದ ಕಡೆಗೆ ನಡೆಯುವ ಪ್ರಗತಿ ಇಂದು ನಿಮ್ಮ ಭವಿಷ್ಯಕ್ಕೆ ಬೆಳಕು ತರಲಿದೆ. ಅದೃಷ್ಟದ ಸಂಖ್ಯೆ 3. ಈ ದಿನದ ದೈವ ಬಲವನ್ನು ಪ್ರತಿನಿಧಿಸುವ ಈ ಸಂಖ್ಯೆ ಗುರುಗ್ರಹದ ಬುದ್ಧಿಮತ್ತೆ, ಔದಾರ್ಯ ಹಾಗೂ ಅಭ್ಯಾಸವನ್ನು ಸೂಚಿಸುತ್ತದೆ. ಕಾರ್ಯಗಳಲ್ಲಿ ತಾಳ್ಮೆ, ಸುದೀರ್ಘ ಚಿಂತನೆ ಹಾಗೂ ಯೋಜನೆಯು ಯಶಸ್ಸಿಗೆ ದಾರಿ ನೀಡುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ನಿಮ್ಮ ಬುದ್ಧಿಶಕ್ತಿ, ಶುದ್ಧತೆ ಮತ್ತು ವಿದ್ಯೆಯ ಪ್ರಭಾವವನ್ನು ಉತ್ತೇಜಿಸುತ್ತದೆ. ಈ ಬಣ್ಣದ ಉಡುಪಿನಲ್ಲಿ ಪೂಜೆ ಅಥವಾ ಮಹತ್ವದ ಸಭೆಗಳಲ್ಲಿ ಪಾಲ್ಗೊಳ್ಳುವುದು ಶುಭ. ಶುಭ ಸಮಯ ಬೆಳಗ್ಗೆ 8:30 ರಿಂದ ಬೆಳಗ್ಗೆ 10:50. ಈ ಸಮಯದಲ್ಲಿ ನಿಮ್ಮ ಮನಃಶಕ್ತಿ ಗರಿಷ್ಠವಾಗಿ ಕಾಣಿಸಿಕೊಳ್ಳುತ್ತದೆ. ವಿದ್ಯಾಭ್ಯಾಸ, ಭವಿಷ್ಯದ ಯೋಜನೆ ಅಥವಾ ದೇವಾರಾಧನೆ ಇವುಗಳಿಗೆ ಅತ್ಯಂತ ಸೂಕ್ತವಾದ ಸಮಯ. ಇನ್ನು ಮುಂದಿನ ರಾಶಿ ಧನು ರಾಶಿ. ವೀಕ್ಷಕರೇ, ಧನು ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನು ರಾಶಿಯವರು ಆತ್ಮವಿಶ್ವಾಸ ಹಾಗೂ ಆಶಾವಾದದೊಂದಿಗೆ ದಿನವನ್ನು ಆರಂಭಿಸುತ್ತಾರೆ. ಗುರುವಾರದ ಗುರುಗ್ರಹನ ಪ್ರಭಾವದಿಂದ ಧಾರ್ಮಿಕತೆ, ತತ್ವಚಿಂತನೆ ಹಾಗೂ ಜ್ಞಾನಪರ ಚಟುವಟಿಕೆಗಳತ್ತ ಒಲವು ಹೆಚ್ಚಾಗುತ್ತದೆ. ನಿಮ್ಮ ಮಾತುಗಳಲ್ಲಿ ಗುರುತ್ವವಿದೆ, ಅಂದರೆ ಇತರರಿಗೆ ಪ್ರೇರಣೆಯಾದೀತು. ಇಂದು ಕಲಿಕಾ, ಅಧ್ಯಯನ ಅಥವಾ ಪಾಠಪಾಠನದ ಕಾರ್ಯಗಳಿಗೆ ಶ್ರೇಷ್ಠ ಸಮಯ. ಯೋಗ್ಯ ಮಾರ್ಗದರ್ಶನ ದೊರಕುತ್ತದೆ. ಸಾನ್ನಿಧ್ಯದಲ್ಲಿ ಬುದ್ಧಿವಂತ ವ್ಯಕ್ತಿಗಳಿಂದ ಸದುಪದೇಶವಾಗಬಹುದು. ತೊಂದರೆಗೊಳಗಾಗಿದ್ದ ಸಮಸ್ಯೆಗಳಿಗೂ ಸೂಕ್ತ ಪರಿಹಾರ ಸಿಗಬಹುದಾದ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಈ ದಿನ ಗುರಿಗೊಂಡ ಕಾರ್ಯತಂತ್ರ ಮತ್ತು ಧೈರ್ಯದ ಅಗತ್ಯವಿದೆ. ಹೊಸ ಯೋಜನೆಗಳು ಅಥವಾ ಪ್ರಸ್ತಾಪನೆಗಳನ್ನು ಮಂಡಿಸುವವರಿಗೆ ಉತ್ತಮ ಸ್ಪಂದನೆ ಸಿಗಬಹುದು. ಹಿರಿಯರ ಮುಂದೆ ನಿಮ್ಮ ನೈಪುಣ್ಯ ತೋರಿಸಲು ಉತ್ತಮ ಅವಕಾಶ. ವಿದೇಶ ಸಂಬಂಧಿತ ಉದ್ಯೋಗಗಳಿಗೆ ಸಂಬಂಧಿಸಿದ ಚರ್ಚೆಗಳು ಪ್ರಾರಂಭವಾಗಬಹುದು. ಕೆಲಸದಲ್ಲಿ ಇದ್ದ ಚುರುಕಿನ ತೊಂದರೆಗಳು ನಿಧಾನವಾಗಿ ಶಮನವಾಗುವ ಯೋಗವಿದೆ. ನಿರೀಕ್ಷಿತ ಫಲಿತಾಂಶ ಪಡೆಯಲು ಇಂದಿನ ಶ್ರಮ ಅತ್ಯಂತ ಅಗತ್ಯ. ಉದ್ಯಮಿಗಳಿಗೆ ವ್ಯಾಪಾರದಲ್ಲಿ ಹೊಸ ಅವಕಾಶಗಳು, ಹೊಸ ಗ್ರಾಹಕರ ಸಂಪರ್ಕಗಳು ಕಂಡುಬರುತ್ತವೆ. ಚುಟುಕು ಲಾಭಕ್ಕಿಂತ ದೀರ್ಘಕಾಲಿಕ ಗೆಲುವನ್ನು ಟೋಲು ಮಾಡುವ ನೀತಿ ಅನುಸರಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದು ಹಣಕಾಸಿನಲ್ಲಿ ಸ್ಥಿರತೆ ಇರಬಹುದು. ಆದಾಯದಲ್ಲಿ ಸಾಧಾರಣ ಮುನ್ನಡೆ ಕಾಣಬಹುದು. ಅನಿರೀಕ್ಷಿತವಾಗಿ ಹಿಂದಿನ ಬಾಕಿ ಹಣಗಳು ಲಭಿಸಬಹುದಾದ ಸಾಧ್ಯತೆ ಇದೆ. ಖರ್ಚುಗಳಲ್ಲಿ ನಿಯಂತ್ರಣ ಇದ್ದರೂ ಸ್ನೇಹಿತರಿಗೆ ಸಹಾಯ ಮಾಡಲು ಮನಸ್ಸು ಮುಂದೆ ಇರುವುದು. ಧಾರ್ಮಿಕ ಕಾರ್ಯಗಳಿಗಾಗಿ ಖರ್ಚು ಮಾಡಬೇಕಾಗಬಹುದು, ಆದರೆ ಇವು ಮನಃಶಾಂತಿಗೆ ಕಾರಣವಾಗುತ್ತದೆ. ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಜಾಸ್ತಿ ತ್ವರಿತ ನಿರ್ಧಾರಗಳಿಂದ ದೂರವಿರಿ.
ಕಟ್ಟಡ, ಜಮೀನು ಅಥವಾ ವಾಹನ ಖರೀದಿ ಬಗ್ಗೆ ಯೋಚಿಸುವವರಿಗೆ ದಿನದ ದಿಕ್ಸೂಚನೆ ಉತ್ತಮವಾಗಿದೆ, ಆದರೆ ಹಿರಿಯರ ಸಲಹೆಯೊಂದಿಗೆ ಮುಂದಾಗುವುದು ಶ್ರೇಷ್ಠ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ಸಾಧಾರಣ ಸ್ಥಿತಿ ಕಾಣಬಹುದು. ಆಯಾಸದಿಂದ ದೇಹ ದುರ್ಬಲತೆಯ ಅನುಭವವಾಗಬಹುದು. ತಲೆನೋವು, ಶಕ್ತಿ ಕೊರತೆ, ಜೀರ್ಣಕ್ರಿಯೆ ಸಮಸ್ಯೆಗಳು ಇರಬಹುದು. ದಿನವೂ ಒತ್ತಡದಿಂದ ದೂರವಿದ್ದು ವಿಶ್ರಾಂತಿ ಪಡೆಯಲು ಯೋಗ್ಯ. ಹೆಚ್ಚು ಪ್ರಯಾಣ ಅಥವಾ ದೇಹ ಶ್ರಮದ ಕಾರ್ಯಗಳಿಂದ ದೂರವಿರುವುದು ಒಳಿತು. ಹಸಿರು ತರಕಾರಿ, ನಿಂಬೆಹಣ್ಣು, ಜೀರಿಗೆ, ಕುಡಿಯುವ ಜಲ ಇತ್ಯಾದಿ ಆರೋಗ್ಯ ವೃದ್ಧಿಗೆ ಉಪಕಾರಿ. ಪೂಜಾ ಕ್ರಮ, ಪ್ರಾಣಾಯಾಮ ಅಥವಾ ದೇವತಾಧೀನ ಧ್ಯಾನದಿಂದ ಆಂತರಿಕ ಶಕ್ತಿ ಹೆಚ್ಚಿಸಬಹುದು. ಆರೋಗ್ಯ ಬಲಕ್ಕೂ ಮನಃಶಾಂತಿಗೂ ಇವು ಬಹುಪಾಲು ಸಹಕಾರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಭಾವನಾತ್ಮಕ ಏರಿಳಿತಗಳು ಕಂಡುಬರುವ ಸಾಧ್ಯತೆ ಇದೆ. ಪತ್ನಿ ಪತಿಯೊಂದಿಗೆ ಕೆಲ ಅಸಮ್ಮತಿಗಳ ನಡುವೆಯೂ ಆಪ್ಯಾಯನತೆ ಮತ್ತು ನೇರ ಸಂವಾದದಿಂದ ಸಮಸ್ಯೆಗಳನ್ನು ಪರಿಹರಿಸಬಹುದು. ಹಿರಿಯರೊಂದಿಗೆ ಮಾತುಕತೆಗಳಲ್ಲಿ ಗೌರವ ಹಾಗೂ ತಾಳ್ಮೆ ಇರಲಿ. ಮಕ್ಕಳೊಂದಿಗೆ ಸಮಯ ಕಳೆಯುವುದು ಸಂತೋಷ ತಂದೀತು. ಬಂಧು ಬಳಗದಿಂದ ಪ್ರೀತಿಯ ಸಂದೇಶಗಳು, ಭೇಟಿಗಳು, ಆಹ್ವಾನಗಳು ಆಗಬಹುದು. ಪ್ರೇಮ ಸಂಬಂಧದಲ್ಲಿರುವವರು ಮಾತುಗಳ ಪರಿಣಾಮವನ್ನು ಎಚ್ಚರಿಕೆಯಿಂದ ಅಳೆಯಬೇಕು. ಭಾವನೆಗಳ ಪ್ರಸ್ತಾಪಕ್ಕಿಂತ ನಡವಳಿಕೆಗೆ ಹೆಚ್ಚಿನ ಒತ್ತು ಕೊಡಿ. ವೀಕ್ಷಕರೇ, ನೀವು ಇಂದು ಗುರುವಾರದ ದಿನವಾದ್ದರಿಂದ ಗುರುದೇವನ ಆರಾಧನೆ ಅತ್ಯಂತ ಶುಭಕರ. ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿ. ಹಳದಿ ಬಟ್ಟೆ ಧರಿಸಿ. ಬಾಳೆಹಣ್ಣು ಅಥವಾ ಬೆಳ್ಳುಳ್ಳಿ ಇಲ್ಲದ ಸಾತ್ವಿಕ ಆಹಾರ ಸೇವನೆ ಮಾಡಿ. ಗುರುವಿಗೆ ಅರ್ಪಿಸುವ ಹಳದಿ ಪುಷ್ಪಗಳು, ಬಾಸಲೆ ಸೊಪ್ಪಿನ ಹೂವಿನ ತಂಬಿತ, ಬಡವರಿಗೆ ವಿದ್ಯಾ ಸಹಾಯ ಅಥವಾ ಪುಸ್ತಕ ದಾನ ಮಾಡುವುದು ಪುಣ್ಯ ಕಾರ್ಯ. ಕುಟುಂಬದಲ್ಲಿ ಹಿರಿಯರಿಗೆ ಪೂಜೆ ಮಾಡುವ, ಅವರ ಆಶೀರ್ವಾದ ಪಡೆಯುವ ಮೂಲಕ ದಿನದ ಸಾರ್ಥಕತೆ ಹೆಚ್ಚಿಸಬಹುದು. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುದೇವನ ಶಕ್ತಿ ಹಾಗೂ ಜ್ಞಾನ ಪರಂಪರೆಯ ಸಂಕೇತವಾಗಿದೆ. ಈ ದಿನ ಈ ಸಂಖ್ಯೆಯ ಪ್ರಭಾವದಿಂದ ಸಕಾರಾತ್ಮಕ ಭಾವನೆ, ಕಲಿಕೆ ಹಾಗೂ ಜ್ಞಾನ ಸಂಬಂಧಿತ ಕೆಲಸಗಳಲ್ಲಿ ಯಶಸ್ಸು ಸಿಗಲಿದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಶುದ್ಧತೆ, ಆನಂದ ಹಾಗೂ ಶ್ರದ್ಧೆಯ ಸಂಕೇತ. ಈ ಬಣ್ಣದ ಉಡುಗೆ ಅಥವಾ ಹಳದಿ ಪುಷ್ಪಗಳ ಬಳಕೆ ಇಂದು ದೇವಪೂಜೆಯ ಫಲಕಾರಿತ್ವವನ್ನು ಹೆಚ್ಚಿಸುತ್ತದೆ. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 10 ಗಂಟೆ 30 ನಿಮಿಷ. ಈ ಸಮಯದೊಳಗೆ ಆರಂಭಿಸುವ ಯಾವುದೇ ಕಾರ್ಯವೂ ಸಕಾರಾತ್ಮಕ ಫಲ ನೀಡುವ ಸಾಧ್ಯತೆ ಹೆಚ್ಚಿರುತ್ತದೆ. ದೇವತಾ ಪೂಜೆ, ಅಧ್ಯಯನ, ಆರ್ಥಿಕ ನಿರ್ಧಾರಗಳಿಗಾಗಿ ಬಹಳ ಉತ್ತಮ ಸಮಯ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮಗೆ ಶ್ರಮ ಹಾಗೂ ಸ್ಥೈರ್ಯದ ಫಲ ಸಿಗುವ ದಿನವಾಗಿದೆ. ಶನಿ ಗ್ರಹದ ಪ್ರಭಾವದಿಂದ ನಿಮ್ಮ ಚಿಂತನೆಗಳು ಆಳವಾದವಾಗಿದ್ದು, ಯಾವ ಕೆಲಸವನ್ನಾದರೂ ಧೈರ್ಯ, ನಿಯೋಜನೆ ಹಾಗೂ ಸಮರ್ಪಣೆಯಿಂದ ಮುನ್ನಡೆಸುವ ಪ್ರವೃತ್ತಿ ಮೂಡುತ್ತದೆ. ಗಂಭೀರ ಚಿಂತನ, ಉತ್ಸಾಹದಲ್ಲಿ ನಿರತತೆ ಹಾಗೂ ಬದ್ಧತೆಯಿಂದ ಕಾರ್ಯ ಸಾಧನೆಯ ದಿನವಿದು. ಸಾಧನೆಗೆ ತಡೆಗಳಿದ್ದರೂ ಸಹ ನಿಶ್ಶಬ್ದ ಶ್ರಮದ ಮೂಲಕ ಮುನ್ನಡೆದುಕೊಳ್ಳಬಹುದು. ಇವತ್ತು ದೈವಿಯ ಶಕ್ತಿ ನಿಮ್ಮ ಹಿಂದೆ ನಿಲ್ಲಲಿದೆ. ದುಡಿಯುವವರು, ಪ್ರಾಮಾಣಿಕವಾಗಿರುವವರು ಹೆಚ್ಚು ಬಲಶಾಲಿಗಳಾಗುತ್ತಾರೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಹಿರಿಯರ ಪ್ರೋತ್ಸಾಹ ಹಾಗೂ ನಿಮ್ಮ ಕಠಿಣ ಪರಿಶ್ರಮದಿಂದ ಹೊಸ ಜವಾಬ್ದಾರಿಗಳನ್ನು ನಿರ್ವಹಿಸುವ ಅವಕಾಶಗಳು ದೊರೆಯಬಹುದು. ಯೋಜನೆಗಳನ್ನು, ವರದಿಗಳನ್ನು ಗಂಭೀರವಾಗಿ ಪರಿಗಣಿಸಿ. ನಿಮ್ಮ ಮಾತುಗಳು, ವರ್ತನೆ ಮತ್ತು ಸಮಯ ಪಾಲನೆಯಿಂದ ಮೆಚ್ಚುಗೆಗೆ ಪಾತ್ರರಾಗಬಹುದು. ಅವಕಾಶಗಳು ಎಲ್ಲಿ ಬೇಕಾದರೂ ಮೂಡಬಹುದು, ಆದರೆ ಅವುಗಳನ್ನು ಗುರುತಿಸಿ ಗ್ರಹಿಸಲು ನೀವು ತಯಾರಾಗಿರಬೇಕು. ಹೊಸ ಒಪ್ಪಂದಗಳು ಅಥವಾ ಸಿದ್ಧಪಡಿಸಬೇಕಾದ ಪ್ರಸ್ತಾಪನೆಗಳಲ್ಲಿ ಎಚ್ಚರಿಕೆ ಅಗತ್ಯ. ವ್ಯಾಪಾರಿಗಳಿಗೆ ಇಂದು ಮಧ್ಯಮ ಪ್ರಮಾಣದ ಲಾಭ ಸಾಧ್ಯ. ಚಿಕ್ಕ ಪುಟಾಣಿ ವ್ಯವಹಾರಗಳಲ್ಲಿಯೂ ಸಹ ಲಾಭದ ಲಕ್ಷಣವಿದೆ. ಹಳೆಯ ಗ್ರಾಹಕರಿಂದ ಪಾವತಿಯಾಗದ ಮೊತ್ತಗಳು ಲಭಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ನಿಮ್ಮ ಬದ್ಧತೆ ಮತ್ತು ಯೋಜನೆಯ ಮೇಲೆ ಹಣದ ಸ್ಥಿರತೆ ನಿಂತಿರುತ್ತದೆ. ನಿಮ್ಮ ಬಜೆಟ್ಗೆ ಅನುಗುಣವಾಗಿ ನಡೆದುಕೊಳ್ಳುವವರು ಸುಸ್ಥಿರ ಸ್ಥಿತಿಗೆ ಬರುವ ಸಾಧ್ಯತೆ. ಸಾಲ ಅಥವಾ ಸಾಲದ ಬಡ್ಡಿಯ ಚಿಂತನೆಯಿಂದ ತಪ್ಪಿಸಿಕೊಳ್ಳುವುದು ಅಗತ್ಯ. ಅನಾವಶ್ಯಕ ಖರ್ಚುಗಳಿಲ್ಲದೆ ದಿನಚರಿಯ ನಿರ್ವಹಣೆಯೇ ಶ್ರೇಷ್ಠ. ಹೂಡಿಕೆ ವಿಚಾರದಲ್ಲಿ ಯೋಚನೆ ಹಾಗೂ ವಿವೇಕ ಬಳಸಬೇಕು. ಭೂಮಿಗೆ ಸಂಬಂಧಪಟ್ಟ ಆಸ್ತಿಗಳ ಬಗ್ಗೆ ಚರ್ಚೆಗಳು ಪ್ರಾರಂಭವಾಗಬಹುದು, ಆದರೆ ತುರ್ತು ನಿರ್ಧಾರ ಬೇಡ. ಇಂದು ಬಂಡವಾಳವನ್ನು ಉಳಿಸುವ ಕುರಿತು ತೀರ್ಮಾನಗಳ ಕೈಗೊಂಡು ಭವಿಷ್ಯದ ಆದಾಯವನ್ನು ಸ್ಥಿರಗೊಳಿಸಲು ಸಾಧ್ಯತೆಗಳು ನಿರ್ಮಾಣವಾಗಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಕೆಲವೊಂದು ಮಾನಸಿಕ ಒತ್ತಡಗಳು ಅಥವಾ ನಿದ್ರಾಭಂಗ ಉಂಟಾಗಬಹುದು. ತಲೆನೋವು, ಕಾಲು ಹರಿವು ಅಥವಾ ಸಂಯಮದ ಕೊರತೆಯಿಂದಾಗಿ ಹೊಟ್ಟೆದೊಬ್ಬುವುದು ಕಂಡುಬರುವ ಸಾಧ್ಯತೆ. ಮಿತ ಆಹಾರ, ಜೀರ್ಣ ಸಹಾಯಕ ಪದಾರ್ಥಗಳ ಸೇವನೆಯು ಹೆಚ್ಚು ಶ್ರೇಯಸ್ಕರ.
ದಿನಚರಿಯಲ್ಲಿ ಯೋಗ ಮತ್ತು ಧ್ಯಾನವನ್ನು ಸೇರಿಸುವುದರಿಂದ ದೇಹ ಮನದ ಸಮತೋಲನ ಸಾಧಿಸಲು ಸಾಧ್ಯ. ದೀರ್ಘಕಾಲದಿಂದ ಇರುವ ಆರೋಗ್ಯ ಸಮಸ್ಯೆಗಳಿಗೆ ಇಂದಿನಿಂದ ನಿರಂತರ ವೈದ್ಯಕೀಯ ಸಲಹೆ ತೆಗೆದುಕೊಳ್ಳುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದಲ್ಲಿ ಸಾಂಪ್ರದಾಯಿಕತೆ ಮತ್ತು ಕಟ್ಟುಬದ್ಧತೆಯ ಮಾತುಗಳು ಹೆಚ್ಚು ಚರ್ಚೆಯಾಗಬಹುದು. ಹಿರಿಯರ ಸಲಹೆಗಳಿಗೆ ಕಿವಿಗೊಟ್ಟು ಗಂಭೀರ ವಿಷಯಗಳ ಬಗ್ಗೆ ತಾಳ್ಮೆಯಿಂದ ಚರ್ಚೆ ಮಾಡುವುದು ಒಳಿತು. ದಂಪತಿಗಳ ನಡುವೆ ಸಣ್ಣ ಭಿನ್ನಾಭಿಪ್ರಾಯಗಳು ಉದ್ಭವಿಸಿದರೂ ಸಹ ಪರಸ್ಪರ ಸಂವಹನದಿಂದ ಎಲ್ಲವೂ ಸರಿಹೋಗುತ್ತದೆ. ಮಕ್ಕಳ ಶಿಕ್ಷಣ, ಭವಿಷ್ಯದ ಯೋಜನೆ ಕುರಿತು ಗಂಭೀರ ಚಿಂತನವೂ ಇರಬಹುದು. ಪ್ರೇಮ ಸಂಬಂಧಗಳಿರುವವರು ಒತ್ತಡದಿಂದ ದೂರವಿದ್ದು ತಮ್ಮ ಭಾವನೆಗಳನ್ನು ಸ್ಪಷ್ಟವಾಗಿ ಹಂಚಿಕೊಳ್ಳುವುದು ಉತ್ತಮ. ವೀಕ್ಷಕರೇ, ನೀವು ಇಂದು ಶನಿವಾರದ ಪ್ರಭಾವವಿರುವ ಗುರುವಾರವಾದ್ದರಿಂದ ಶನಿದೇವನ ಆರಾಧನೆಗೂ ಗುರುದೇವನ ಆರಾಧನೆಗೂ ಎರಡು ದಿಕ್ಕಿನ ಶಕ್ತಿಯ ಪ್ರಭಾವ ಇದೆ. ಹಳ್ಳದ ನೀರು ಅಥವಾ ತೀರ್ಥದಲ್ಲಿ ಸ್ನಾನ ಮಾಡಿ ಎಳ್ಳು, ತುಪ್ಪ, ಬಾಳೆಹಣ್ಣು ಹಾಗೂ ಹಳದಿ ಬಟ್ಟೆಯ ದಾನ ಮಾಡುವುದು ಶುಭ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಈ ಶನಿಮಂತ್ರವನ್ನು 23 ಬಾರಿ ಜಪಿಸಿ. ಪೂಜೆಯಲ್ಲಿ ನೀಲಪುಷ್ಪ, ಎಳ್ಳು, ತಿಲದೀಪ ಹಾಗೂ ನವಗ್ರಹ ಸ್ತೋತ್ರ ಪಠಣದಿಂದ ಶಕ್ತಿ ಬಲವಾಗಿ ಜಮೆಯಾಗುತ್ತದೆ. ಹಿರಿಯರ ಆಶೀರ್ವಾದ ಪಡೆಯುವುದು ಇಂದು ದಿನದ ನಿಜವಾದ ಋಣಾನುಬಂಧವಾಗಿದೆ. ಅದೃಷ್ಟದ ಸಂಖ್ಯೆ 8. ಈ ಶನಿವಾರದ ಶಕ್ತಿಯ ಸಂಕೇತವಾದ ಸಂಖ್ಯೆ. ಶನಿದೇವನ ಪ್ರಭಾವದಿಂದ ಶ್ರಮ, ಸ್ಥೈರ್ಯ ಮತ್ತು ತಾಳ್ಮೆಯ ಮೂಲಕ ಯಶಸ್ಸು ಸಾಧಿಸುವ ಶಕ್ತಿ ಈ ಸಂಖ್ಯೆಯಲ್ಲಿದೆ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣವು ಶನಿಯ ಶಕ್ತಿ, ಶ್ರಮ, ದಿಟ್ಟತನ ಹಾಗೂ ಅಧ್ಯಾತ್ಮದ ಸಂಕೇತ. ಈ ಬಣ್ಣದ ಉಡುಗೆ ಅಥವಾ ಪೂಜಾ ಉಪಕರಣಗಳ ಬಳಕೆ ಇಂದು ನಿಮ್ಮ ಸಂಕಲ್ಪಗಳಿಗೆ ಶಕ್ತಿ ನೀಡುತ್ತದೆ. ಶುಭ ಸಮಯ ಬೆಳಗ್ಗೆ 10:55 ರಿಂದ ಮಧ್ಯಾಹ್ನ 12:25. ಈ ಸಮಯದಲ್ಲಿ ನಿಮ್ಮ ಮನಸ್ಸು ಸ್ಥಿರವಾಗಿದ್ದು ತೆಗೆದುಕೊಳ್ಳುವ ನಿರ್ಧಾರಗಳು ಮತ್ತು ಪ್ರಾರಂಭಿಸುವ ಕಾರ್ಯಗಳು ಉತ್ತಮ ಫಲಿತಾಂಶ ನೀಡುವ ಸಾಧ್ಯತೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ಯೋಚನೆ ಮತ್ತು ಕರ್ಮ ಎರಡರಲ್ಲಿಯೂ ಸಮತೋಲನ ಸಾಧಿಸಬೇಕಾದ ದಿನ. ಚಂದ್ರನ ಸ್ಥಿತಿಯಿಂದ ಭಾವನಾತ್ಮಕ ಅಲೆಮಾಲೆಗಳು ಉಂಟಾಗಬಹುದು. ಆದರೆ ಶನಿವಾರದ ಗುರುದಿನದ ಶಕ್ತಿಯಿಂದ ಆಂತರಿಕ ಶಾಂತಿ ಮತ್ತು ವಿವೇಕ ಉತ್ಕೃಷ್ಟ ಮಟ್ಟದಲ್ಲಿ ಕೆಲಸ ಮಾಡುತ್ತದೆ. ನಿಮ್ಮಲ್ಲಿ ಇಂದು ವಿಶ್ಲೇಷಣಾತ್ಮಕ ಶಕ್ತಿ ಹೆಚ್ಚಿರುತ್ತದೆ. ಯಾವ ನಿರ್ಧಾರಕ್ಕೂ ಮೊದಲಾಗಿ ಆಲೋಚನೆ, ಸಂಶೋಧನೆ, ತಾಳ್ಮೆ ಇವುಗಳನ್ನು ಮೆರೆದರೆ ಯಶಸ್ಸು ಖಚಿತ. ಶಾರೀರಿಕ ಚಟುವಟಿಕೆಗಳು ಸ್ವಲ್ಪ ಹೆಚ್ಚಿನ ಆಯಾಸ ತರಬಹುದಾದರೂ ದಿನದ ಕೊನೆಯ ಹೊತ್ತಿಗೆ ಆನಂದವಿಲ್ಲದ ಸಂತೃಪ್ತಿ ಖಚಿತ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿರುವವರು ತಮ್ಮ ಕಲಾತ್ಮಕತೆಗೆ ಅವಕಾಶ ನೀಡುವ ಮೂಲಕ ಮೆರೆದಿರುವ ವಿಷಯಗಳಲ್ಲಿ ಶ್ರೇಷ್ಠ ಸಾಧನೆ ಮಾಡುವ ಯೋಗವಿದೆ. ಗಂಭೀರ ಯೋಜನೆಗಳನ್ನು ಇಂದು ಆರಂಭಿಸುವ ಯೋಗ್ಯ ದಿನ. ಪ್ರಸ್ತುತ ಪ್ರಾಜೆಕ್ಟ್ಗಳು ಮುಗಿಯುವ ಹಂತದಲ್ಲಿದ್ದರೆ ಬದಲಿ ಯೋಜನೆಗಳ ಬಗ್ಗೆ ಯೋಚಿಸಲು ಉತ್ತಮ ಸಮಯ. ಅಧಿಕಾರಿಗಳೊಂದಿಗೆ ಮಾತುಕತೆಗಳು ಫಲಕಾರಿಯಾಗಿ ಮುಕ್ತಾಯವಾಗಬಹುದು. ಅನಿರೀಕ್ಷಿತವಾಗಿ ಹಳೆಯ ಕೆಲಸಗಳಿಗೆ ಮಾನ್ಯತೆ ದೊರೆಯುವ ಸಾಧ್ಯತೆ ಇದೆ. ಹೊಸ ಜವಾಬ್ದಾರಿಗಳನ್ನು ಸ್ವೀಕರಿಸಲು ಹೆದರುವ ಅವಶ್ಯಕತೆ ಇಲ್ಲ. ನಿಮ್ಮ ಶಕ್ತಿಯ ಮಿತಿಯನ್ನು ಗುರುತಿಸಿ ಪ್ಲಾನ್ ಮಾಡಿದರೆ ಎಲ್ಲವೂ ಸರಿ ಹೋಗುತ್ತದೆ. ವ್ಯಾಪಾರಿಗಳು ಹೊಸ ವಿತರಕರಿಂದ ಅಥವಾ ಗ್ರಾಹಕರಿಂದ ಹೊಸ ಒಪ್ಪಂದಗಳಿಗೆ ಸಿದ್ಧರಾಗಬಹುದು. ಆದರೆ ಯಾವುದೇ ಸಹಿ ಮಾಡುವ ಮೊದಲು ನಿಯಮಗಳ ಪರಿಶೀಲನೆ ಅವಶ್ಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ಕೆಲವು ಚಿಕ್ಕಪುಟ್ಟ ಅಸಮಾಧಾನಗಳು ಬಂದು ಹೋಗಬಹುದು. ಖರ್ಚುಗಳು ನಿರೀಕ್ಷೆಗಿಂತ ಹೆಚ್ಚು ಆಗಬಹುದು. ವಿಶೇಷವಾಗಿ ಮನೆ ಸಂಬಂಧಿತ ಅಥವಾ ಮಕ್ಕಳಿಗೆ ಸಂಬಂಧಿಸಿದ ವೆಚ್ಚಗಳು ಹೆಚ್ಚಾಗುವ ಸಂಭವವಿದೆ. ಆದಾಯದ ಮೂಲಗಳು ಸ್ಥಿರವಾಗಿದ್ದರೂ ಉಚಿತ ಸಾಲ ಅಥವಾ ಖರೀದಿಗಳತ್ತ ಜಾಗರೂಕತೆಯ ಅಗತ್ಯವಿದೆ. ಹಳೆಯ ಬಾಕಿ ಹಣ ಅಥವಾ ಸಾಲದ ವಿಚಾರದಲ್ಲಿ ಮುನ್ನಡೆದರೂ ತಕ್ಷಣದ ಲಾಭದ ನಿರೀಕ್ಷೆ ಬೇಡ. ದಿನದ ಕೊನೆಯಲ್ಲಿ ಖರ್ಚಿನ ನಿರ್ವಹಣೆಯ ಪಾಠ ನಿಮಗೆ ಹಣದ ಪ್ರಾಮುಖ್ಯತೆ ಹಾಗೂ ಉಳಿತಾಯದ ಅಗತ್ಯತೆ ಸ್ಮರಿಸಬಹುದು. ಹೂಡಿಕೆಯ ವಿಷಯದಲ್ಲಿ ತಾಳ್ಮೆಯ ದಾರಿಯೇ ಶ್ರೇಷ್ಠ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ದೇಹದಲ್ಲಿ ಶಕ್ತಿ ಕೊರತೆ, ವಿಶೇಷವಾಗಿ ತಲೆಭಾರ, ಮನುಬಳಕೆಯಿಂದ ಉಂಟಾಗುವ ಆಯಾಸ, ಜೀರ್ಣಕ್ರಿಯೆ ಸಮಸ್ಯೆಗಳೆಲ್ಲ ಕಾಣಿಸಬಹುದು. ನಿದ್ರೆ ಸರಿಯಾಗಿ ಆಗದಿದ್ದರೆ ಮಾನಸಿಕ ಚಂಚಲತೆ ಹೆಚ್ಚಾಗಬಹುದು. ಹಾಲು, ಕಡ್ಲೆಸೊಪ್ಪು, ಜೀರಿಗೆ ಅಥವಾ ಮಜ್ಜಿಗೆ ಸೇವನೆಯು ದೇಹವನ್ನು ತಂಪಾಗಿಸಲು ನೆರವಾಗಬಹುದು. ವಿಶ್ರಾಂತಿ ಅತ್ಯಗತ್ಯ. ಅತಿ ಕೆಲಸದಿಂದ ದೂರವಿದ್ದು ಸಣ್ಣ ವಿಶ್ರಾಂತಿಯು ದೀರ್ಘ ಶಕ್ತಿ ಕೊಡಲಿದೆ. ಸಂಜೆ ವೇಳೆಗೆ ಧ್ಯಾನ, ಪ್ರಾಣಾಯಾಮ, ಶಾಂತ ಸಂಗೀತ ಶ್ರವಣದಿಂದ ತಕ್ಷಣದ ಶಾಂತಿ ಮತ್ತು ಶಕ್ತಿಯ ಅನುಭವವಾಗಬಹುದು. ಡಿಜಿಟಲ್ ಉಪಕರಣಗಳಿಂದ ದೂರವಿರುವುದು ಒಳ್ಳೆಯದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ
ಕುಟುಂಬದಲ್ಲಿ ನಿಗದಿತ ಕಾರ್ಯಕ್ರಮಗಳು ತಡವಾಗಿ ಸಾಗಬಹುದು. ಕೆಲವು ವಿಷಯಗಳಲ್ಲಿ ಅಸಮ್ಮತಿ, ಗೊಂದಲ ಉಂಟಾಗಬಹುದಾದರೂ ನಿಮ್ಮ ಶಾಂತ ವಿಶ್ಲೇಷಣಾತ್ಮಕ ಸ್ವಭಾವದಿಂದ ಎಲ್ಲವನ್ನೂ ಸಮರ್ಥವಾಗಿ ನಿಭಾಯಿಸಬಹುದಾಗಿದೆ. ಪತ್ನಿಯೊಂದಿಗೆ ಆಪ್ಯಾಯತೆಯ ಕ್ಷಣಗಳು ಕಡಿಮೆಯಾದರೂ ಅವರ ಸಹಕಾರ ಹಾಗೂ ನಂಬಿಕೆಯೂ ಉಂಟಾಗುವ ಯೋಗವಿದೆ. ಮಕ್ಕಳ ಅಭಿಪ್ರಾಯಗಳಿಗೆ ಗೌರವ ಕೊಡಬೇಕು. ಹಿರಿಯರ ಆಶೀರ್ವಾದವು ಅಗತ್ಯ. ಪ್ರೇಮ ಸಂಬಂಧದಲ್ಲಿರುವವರು ಅವರ ಪಾಲುದಾರರ ಭಾವನೆಗಳನ್ನು ಸುಲಭವಾಗಿ ಅರಿಯಲು ಯತ್ನಿಸಬೇಕು. ಮಾತುಗಳಿಗಿಂತ ಸಹಾನುಭೂತಿ ಮತ್ತು ಸ್ಪಷ್ಟತೆ ಮುಖ್ಯ. ವೀಕ್ಷಕರೇ, ನೀವು ಇಂದು ಗುರುವಾರದ ಪ್ರಯುಕ್ತ ಜ್ಞಾನದ ದಾತ ಬೃಹಸ್ಪತಿ ದೇವನ ಆರಾಧನೆ ಮಾಡುವುದು ಅತ್ಯಂತ ಪುಣ್ಯ ಕಾರ್ಯ. ಓಂ ಜ್ಞಾನಮಯಾಯ ಮಹಾಧೀವೋ ನಮಃ ಎಂಬ ಮಂತ್ರವನ್ನು 3 ಮೊಳೆ ಗಾತ್ರದ ಬಾಸಲೆ ಹಣ್ಣಿನ ತಂಬಿತದಲ್ಲಿ ಅರ್ಪಿಸಿ ಜಪಿಸಿ. ಗಣಪತಿ ಅಥವಾ ದತ್ತಾತ್ರೇಯ ದೇವರ ಪೂಜೆ ವಿಶೇಷ ಫಲದಾಯಕ. ತಪಸ್ವಿಗಳ ಸೇವೆ ಅಥವಾ ವಿದ್ಯಾರ್ಥಿಗಳಿಗೆ ದಾನ ಮಾಡುವ ಕಾರ್ಯದಿಂದ ಕರ್ಮಫಲ ಶುದ್ಧಿಯಾಗುತ್ತದೆ. ಜ್ಞಾನದ ಹಂಚಿಕೆ, ಓದುಗಳ ಬೋಧನೆ ಅಥವಾ ಒಬ್ಬರಿಗೂ ಸಹಾಯ ಮಾಡುವ ಚಟುವಟಿಕೆಯಿಂದ ಮನಸ್ಸು ತೃಪ್ತಿಯಾಗುತ್ತದೆ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಪೂರ್ಣತೆ, ವಿವೇಕ ಮತ್ತು ಅಂತಿಮ ಸಿದ್ಧಿಯ ಸಂಕೇತವಾಗಿದೆ. ಇಂದಿನ ದಿನದ ನೋಂದಣಿಗಳಲ್ಲಿ ಈ ಸಂಖ್ಯೆಯ ಅನುಭವ ಅಥವಾ ಬಳಕೆ ನಿಮಗೆ ಸಕಾರಾತ್ಮಕ ಫಲ ನೀಡುತ್ತದೆ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣ ಧೈರ್ಯ, ತಾಳ್ಮೆ ಮತ್ತು ಆಳವಿರುವ ಯೋಚನೆಗೆ ಸಹಕಾರಿ. ಈ ಬಣ್ಣದ ಉಡುಗೆ, ಹೂವು ಅಥವಾ ಜಪಮಾಲೆಯ ಬಳಕೆ ದೈನಂದಿನ ಶಕ್ತಿ ವೃದ್ಧಿಗೆ ಸಹಾಯಕ. ಶುಭ ಸಮಯ ಮಧ್ಯಾಹ್ನ 1:15 ರಿಂದ ಮಧ್ಯರಾತ್ರಿ 2:30. ಈ ಸಮಯದಲ್ಲಿ ಆರ್ಥಿಕ, ಶಿಕ್ಷಣ ಹಾಗೂ ವೈವಾಹಿಕ ಚಟುವಟಿಕೆಗಳಿಗೆ ಉತ್ತಮ ಫಲದ ಯೋಗವಿದೆ. ಈ ಸಮಯದೊಳಗೆ ಪೂಜಾ ವಿಧಾನ, ಜಪ ಅಥವಾ ಮಹತ್ವದ ನಿರ್ಧಾರ ಕೈಗೊಳ್ಳುವುದು ಉತ್ತಮ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ಆಂತರಿಕ ಶಾಂತಿ ಮತ್ತು ದೈವಿಕತೆಯ ಅನುಭವದ ದಿನವನ್ನೇ ಎದುರಿಸುತ್ತಿದ್ದಾರೆ. ಗುರುದೇವನ ಪ್ರಭಾವದಿಂದ ಭಾವನೆಗಳು ಉಜ್ವಲವಾಗಿದ್ದು ಹೃದಯಪೂರ್ವಕ ಕೆಲಸಗಳತ್ತ ಒಲವು ಹೆಚ್ಚಾಗುತ್ತದೆ. ಕಲಾತ್ಮಕತೆ, ಧ್ಯಾನ, ಸೇವಾ ಚಟುವಟಿಕೆಗಳಲ್ಲಿ ತಲ್ಲೀನರಾಗಲು ಇಂದು ಉತ್ತಮ ದಿನ. ನಿಮ್ಮ ಕಲ್ಪನೆಗಳು ಹೂವಂತೆ ವಿಕಾಸ ಹೊಂದಬಹುದಾದ ದಿನ. ಹೊಸ ಆಲೋಚನೆಗಳು, ನೂತನ ಯೋಜನೆಗಳು ಮನಸ್ಸಿನಲ್ಲಿ ತಿರುಗಾಡುತ್ತವೆ. ಸಹಜ ಇಂಟ್ಯೂಷನಲ್ ಶಕ್ತಿ ನಿಮ್ಮ ನಿರ್ಧಾರಗಳಲ್ಲಿ ಸಹಾಯ ಮಾಡುತ್ತದೆ. ನಿರ್ಧಾರಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಹಿರಿಯರೊಂದಿಗೆ ಉತ್ತಮ ಸಂವಾದ ಸಾಧನೆ ಮಾಡಬಹುದು. ಕೆಲಸದ ಸ್ಥಳದಲ್ಲಿ ನಿಮ್ಮ ನಿಷ್ಠೆ ಮತ್ತು ಶ್ರದ್ಧೆ ಗುರುತಿಸಲ್ಪಡುತ್ತದೆ. ತಾಂತ್ರಿಕ ಮತ್ತು ಕಲಾತ್ಮಕ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಹೊಸ ಅವಕಾಶಗಳು ಉಂಟಾಗಬಹುದು. ಇತ್ತೀಚೆಗೆ ಬಂದಿದ್ದ ಅಡಚಣೆಗಳು ನಿಧಾನವಾಗಿ ನಿವಾರಣೆಯಾಗಬಹುದು. ಅಲ್ಪ ವಿರಾಮದ ನಂತರ ಹೊಸ ಬಗೆಯ ಚೈತನ್ಯದಿಂದ ಕೆಲಸದತ್ತ ಮುನ್ನಡೆಯಿರಿ. ಎಚ್ಚರಿಕೆಯಿಂದ ತಂತ್ರ ರೂಪಿಸಿ ಕೆಲಸ ಪೂರೈಸುವಲ್ಲಿ ಸಮಯ ಪ್ರಜ್ಞೆ ಇರಲಿ. ವ್ಯಾಪಾರ ಮಾಡುವವರಿಗೆ ಗ್ರಾಹಕರೊಂದಿಗೆ ನೇರವಾದ ಸಂವಾದದಿಂದ ವ್ಯಾಪಾರದ ವೃದ್ಧಿಗೆ ದಾರಿ ಸಿಗಬಹುದು. ವಿಶೇಷವಾಗಿ ಸೇವಾ ಕ್ಷೇತ್ರ, ಆರೋಗ್ಯ, ಶಿಕ್ಷಣ ಸಂಬಂಧಿತ ವ್ಯವಹಾರಗಳಿಗೆ ಈ ದಿನದ ದಿಕ್ಸೂಚನೆ ಅನುಕೂಲಕರವಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವಿಷಯದಲ್ಲಿ ಇಂದಿನ ದಿನ ಸಮತೋಲನದ ಅಗತ್ಯವಿದೆ. ಭವಿಷ್ಯದ ಯೋಜನೆಗಾಗಿ ಉಳಿತಾಯದ ನಿರ್ಧಾರ ತೆಗೆದುಕೊಳ್ಳಬಹುದು. ನಷ್ಟದ ಅನುಭವಕ್ಕಿಂತ ಲಾಭದ ಸೂಚನೆ ಹೆಚ್ಚು ಇದೆ, ಆದರೆ ನಿರ್ಧಾರಗಳು ಮಿತವಾಗಿರಲಿ. ಹುಡುಕುತ್ತಿದ್ದ ಸಾಲದ ಪರಿಹಾರ ದಾರಿ ಕಂಡುಬರುವ ಸಾಧ್ಯತೆ ಇದೆ. ಮಿತ್ರರಿಂದ ಅಥವಾ ಕುಟುಂಬದಿಂದ ಹಣಕಾಸು ಸಹಾಯವಾಗಬಹುದು. ಆಸ್ತಿಯ ಖರೀದಿ ಅಥವಾ ಹೂಡಿಕೆ ಬಗ್ಗೆ ಚಿಂತಿಸುತ್ತಿದ್ದರೆ ಹಿರಿಯರ ಸಲಹೆ ಬಳಿಕ ಕ್ರಮವಹಿಸಿ. ದಾನ ಧರ್ಮ ಮಾಡುವ ಚಟುವಟಿಕೆಗೆ ಇಂದು ಉತ್ತಮ ದಿನ. ದೇವಾಲಯಗಳಿಗೆ ಕೊಡುಗೆ ನೀಡುವುದು ಆಧ್ಯಾತ್ಮಿಕ ಶಕ್ತಿ ಹೆಚ್ಚಿಸಲಿದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಬದಲಾವಣೆಯ ಯೋಗವಿದೆ. ಜಲಶಕ್ತಿ, ಶರೀರದ ಶುದ್ಧತೆ, ಆಹಾರ ಕ್ರಮದ ಮೇಲೆ ಗಮನ ಹರಿಸಬೇಕು. ದೀರ್ಘಕಾಲದ ಅಸ್ವಸ್ಥತೆಯಿಂದ ಗುಣಮುಖವಾಗುವ ಸೂಚನೆಗಳಿವೆ. ವಿಶೇಷವಾಗಿ ಕಣ್ಣು, ಕಾಲು ನೋವು ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ತೊಂದರೆಗಳಿಗೆ ಎಚ್ಚರಿಕೆ ಅಗತ್ಯ. ಧ್ಯಾನ, ಪ್ರಾಣಾಯಾಮ, ಜಲಪಾನ, ಹಸಿವಿನ ನಿಯಂತ್ರಣ ಇತ್ಯಾದಿ ಸದ್ಗುಣಗಳು ಆರೋಗ್ಯ ಸುಧಾರಣೆಗೆ ನೆರವಾಗುತ್ತವೆ. ವಾತಾವರಣ ಶುದ್ಧವಾಗಿರಲಿ ಮತ್ತು ಹೆಚ್ಚು ಬಿಸಿಯಾದ ಅಥವಾ ಉಪ್ಪಾದ ಆಹಾರದಿಂದ ದೂರವಿರಿ. ಸಂಜೆಯ ಸಮಯದಲ್ಲಿ ಸ್ವಲ್ಪ ನಡಿಗೆ ಅಥವಾ ತಣ್ಣನೆಯ ಸ್ನಾನದಿಂದ ದೇಹ ಹಾಗೂ ಮನಸ್ಸಿಗೆ ಶಾಂತಿ ಲಭಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸ್ನೇಹಪರವಾದ ವಾತಾವರಣ ನಿರ್ಮಾಣವಾಗಬಹುದು. ಹಳೆಯ ದ್ವೇಷಗಳು ಮಾಸಿ ಹೊಸ ಬಂಧಗಳು ರೂಪವಾಗಬಹುದು. ಪತಿಯೊಂದಿಗೆ ಆಳವಾದ ಚರ್ಚೆಗಳು ಸಂಬಂಧ ಬಲಪಡಿಸಬಹುದು. ಮಕ್ಕಳ ವಿಷಯದಲ್ಲಿ ಗೌರವ ಮತ್ತು ಸಹಾನುಭೂತಿ ಇರಲಿ. ಹಿರಿಯರೊಂದಿಗೆ ಶ್ರದ್ಧಾ ಭಾವದಿಂದ ಮಾತುಕತೆ ನಡೆಸಿ.
ಕುಟುಂಬದಲ್ಲಿ ಯಾವುದೇ ಸಮಾರಂಭ, ಪುಣ್ಯ ಕಾರ್ಯ ಇದ್ದರೆ ತೀವ್ರ ಸಂಭ್ರಮದ ದಿನವಾಗಬಹುದು. ಪ್ರೇಮ ಸಂಬಂಧದವರಿಗೆ ಇಂದು ಭಾವಪೂರ್ಣ ಸಮಾಲೋಚನೆಗಳು ನಡೆಯುವ ಸಾಧ್ಯತೆ ಇದೆ. ಸಂಬಂಧದಲ್ಲಿ ನಂಬಿಕೆ ಮತ್ತು ಸಹಕಾರವೇ ಯಶಸ್ಸಿನ ಮೂಲ. ವೀಕ್ಷಕರೇ, ನೀವು ಇಂದು ಗುರುವಾರದ ದಿನವಾದ್ದರಿಂದ ಗುರುದೇವನ ಪೂಜೆಯ ಮಹತ್ವ ಅಪಾರ. ಓಂ ಶ್ರೀಂ ಗುರುವೇ ನಮಃ ಎಂಬ ಮಂತ್ರವನ್ನು ಧ್ವನಿಯಿಂದ ಜಪಿಸಿ. ಹಳದಿ ಪುಷ್ಪಗಳಿಂದ ಪೂಜೆ ಮಾಡಿ. ಭಕ್ತಿಯಿಂದ ಹಳದಿ ಬಟ್ಟೆಯನ್ನು ಧರಿಸಿ. ಅನ್ನದಾನ, ಜಲದಾನ ಅಥವಾ ವಿದ್ಯಾದಾನ ಮಾಡುವುದರಿಂದ ಪುಣ್ಯ ದೊರೆಯುವುದು ಮಾತ್ರವಲ್ಲದೆ ನಿಮ್ಮ ದೈನಂದಿನ ಬದುಕಿಗೂ ಶಕ್ತಿಯ ಸಿಂಚನವಾಗುತ್ತದೆ. ಬಸವನ ದೇವಾಲಯ ಅಥವಾ ದತ್ತಾತ್ರೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದು ಬಾಳಿಗೆ ಶ್ರದ್ಧಾ ಮತ್ತು ಶಾಂತಿಯ ಪಥವನ್ನು ಆಯ್ಕೆ ಮಾಡಿ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಆಧ್ಯಾತ್ಮ ಮತ್ತು ಅಂತರ್ಮುಖತೆಯ ಸಂಕೇತ. ನಿಮ್ಮ ಆತ್ಮಬಲ, ಜ್ಞಾನ ಹಾಗೂ ಗಂಭೀರತೆಯನ್ನು ಬೆಳಗಿಸುವ ಶಕ್ತಿಯುತ ದಿನ. ಇದನ್ನು ಆರ್ಥಿಕ ಲಾಭಕ್ಕೂ ಪರೋಕ್ಷವಾಗಿ ಸಂಪರ್ಕವಿದೆ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣದ ಉಡುಗೆ ಅಥವಾ ವಸ್ತುಗಳನ್ನು ಬಳಸುವುದು ನಿಮ್ಮ ಮನಸ್ಸಿಗೆ ಶಾಂತಿ, ಸ್ಪಷ್ಟತೆ ಮತ್ತು ಧೈರ್ಯ ನೀಡುತ್ತದೆ. ಧ್ಯಾನ ಅಥವಾ ಅಧ್ಯಯನದ ವೇಳೆಯೂ ಈ ಬಣ್ಣ ಸಹಕಾರಿ. ಶುಭ ಸಮಯ ಮಧ್ಯಾಹ್ನ 12:30ರಿಂದ ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ಆಧ್ಯಾತ್ಮಿಕ ಕಾರ್ಯ, ಹಣಕಾಸಿನ ನಿರ್ಧಾರ, ಕುಟುಂಬ ಸಭೆ ಅಥವಾ ಕೆಲಸದ ನಿರ್ಧಾರ ಕೈಗೊಂಡರೆ ಧನು ಲಾಭ ದೊರೆಯುವ ಸಾಧ್ಯತೆ ಹೆಚ್ಚು. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೀನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.